ಆದರೆ ನಾನು ನೀನು ಆರಾಧನೆ ಮಾಡುವಂಥ ಯೇಸು ಸ್ವಾಮಿ ಪರಿಶುದ್ಧನಾಗಿರುವಂಥ ದೇವರಾಗಿದ್ದಾನೆ. ಪಾಪಿಗಳಾದ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ದೇವರಾಗಿದ್ದಾನೆ. ಆತನನ್ನು ಎಂದಿಗೂ ಕೂಡ ನಾವೇನು ಮಾಡಬಾರ್ದು, ಅಲಕ್ಷ್ಯ ಮಾಡಬಾರ್ದು. ಹಲ್ಲೆಲೂಯಾ. ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಅಂಶ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಚನದಿಂದ ಹೋದ್ರೆ 3ನೇ ವಚನದವರೆಗೂ. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುದ್ದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರನ್ನು ನಾವು ದೇವರ ಒಂದು ವಾಕ್ಯದ ಮೇಲೆ, ದೇವರ ಒಂದು ಆಜ್ಞೆಯ ಮೇಲೆ, ದೇವರು ಹೇಳಿದಂಥ ಮಾತುಗಳ ಮೇಲೆ, ಆತನು ನಮಗೆ ಕೊಡಲಿಕ್ಕಿರತಕ್ಕಂಥ ಬಹುಮಾನಗಳ ಮೇಲೆ ನಾವು ಲಕ್ಷ್ಯ ಕೊಡುವವರು ಆಗಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಿಯರೇ, ದೇವರ ವಾಕ್ಯ ತಿಳಿಸ್ತಾ ಇದೆ ಏನೆಂಬುದಾಗಿ, ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಅನೇಕರು ಅಂತ್ಯಕಾಲದಲ್ಲಿ ತಾವು ಕೇಳಿದಂಥ ಸಂಗತಿಗಳು, ಯೇಸು ಕ್ರಿಸ್ತನನ್ನ ರಕ್ಷಣೆ ಹೊಂದಿದ ಮೇಲೆ ಆತನನ್ನು ಸ್ವೀಕಾರ ಮಾಡಿದಂಥ ಅನೇಕ ಜನರು ಏನ್ ಮಾಡ್ತಾರಂತೆ, ದಾರಿ ತಪ್ಪಿ ನಡೀತಾರೆ. ಹಲ್ಲೆಲೂಯಾ. ಸತ್ಯ ಮಾರ್ಗವನ್ನ ಬಿಟ್ಟು ಮತ್ತೆ ಪುನಃ ಸುಳ್ಳಿನ ಮಾರ್ಗದ ಕಡೆಗೆ ಅನೇಕರು ಹೋಗಿರುವಂತ ಚರಿತ್ರೆ ಸತ್ಯವೇದದಲ್ಲಿಯೇ ಇದೆ. ಕೆಲವು ಜನರು ಇಹಲೋಕವನ್ನ ಇಷ್ಟಪಟ್ಟು ಏನ್ ಮಾಡಿದ್ರು, ದೇವರಿಂದ ದೂರವಾದರು. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ಇಬ್ರಿಯ ಕರ್ತನಾಗಿರ್ತಕ್ಕಂಥ ಪೌಲನು ಹೇಳ್ತಾ ಇದ್ದಾನೆ, ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರು ಆಗಿರಬೇಕು. ನಾವು ಯಾವ ಸಂಗತಿಗಳನ್ನ ಕೇಳಿದ್ದೇವೆ, ಯಾವ ವಿಷಯಗಳನ್ನು ನಾವು ಕೇಳಿದಂತವರಾಗಿದ್ದೇವೆ. ನಮ್ಮ ಹಳೆಯ ಜೀವಿತವನ್ನು ನಾವು ಕೆದಕಿ ನೋಡುವಾಗ ನಾವು ಯಾರು ಕೂಡ ಪರಿಶುದ್ಧರಲ್ಲ. ಎಲ್ಲ ದೈವ ಸೇವಕರು ಒಳಗೊಂಡು ಹೇಳ್ತಾ ಇರೋದು, ಯಾರು ಪರಿಶುದ್ಧರಲ್ಲ. ಮನುಷ್ಯ ಹುಟ್ಟಿದಂದಿನಿಂದ ಅವನೇನಾಗಿದ್ದಾನೆ, ತಾಯಿಯ ಮಾತೃ ಗರ್ಭದಲ್ಲಿರುವಾಗಲೇ ಪಾಪಿ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ಪಾಪಿಗಳೇ. ಹಲ್ಲೆಲೂಯಾ. ಆದ್ರೆ ದೇವರು ಯಾರೋ ಒಬ್ಬರನ್ನ ಉಪಯೋಗ ಮಾಡಿಕೊಂಡು ನಮಗೆ ಏನ್ ಮಾಡಿದ, ತನ್ನ ರಕ್ಷಣೆಯ ಮಾರ್ಗದ ಕಡೆಗೆ ಕರೆದುಕೊಂಡು ಬಂದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ರಕ್ಷಣೆ ಮಾರ್ಗ ಹೊಂದಿದ ಮೇಲೆ ನಮಗೆ ಗೊತ್ತಾಗುತ್ತೆ ದೇವರು ಯಾರು, ದೇವರ ಲಕ್ಷಣಗಳು ಏನು, ಯಾಕೆ ದೇವರು ನಮ್ಮನ್ನ ಈ ಲೋಕದಿಂದ ಬೇರ್ಪಡಿಸಿದ್ದಾನೆ, ಯಾಕೆ ದೇವರು ನಮ್ಮನ್ನ ಕರೆದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನು ಅಂತಾರೆ ಪ್ರಿಯರೇ, ಏನಂತೇಳಿ, ಬರ್ತಾ ಬರ್ತಾ ರಾಜನ ಕುದುರೆ ಏನಾಗುತ್ತೆ ಹೇಳ್ರಿ, ಏನಾಗುತ್ತೆ, ಕತ್ತೆ ಆಗುತ್ತೆ ಅಂತ. ಅನೇಕ ಜನರು ಭಕ್ತಿ ಜೀವಿತ ಸ್ಟಾರ್ಟಿಂಗ್ ಬಹಳ ಫುಲ್ ಸ್ಪೀಡ್ನಾಗ ಇರ್ತಾರೆ, ಬಹಳ ಭಕ್ತಿವಂತರಾಗಿ ಜೀವಿಸ್ತಾ ಇರ್ತಾರೆ. ಬರ್ತಾ 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 ಅವರ ಭಕ್ತಿ ಜೀವಿತ ಏನಾಗುತ್ತೆ, ಕೆಡಿಸಿಕೊಳ್ತಾರೆ ಲೋಕದ ವಿಷಯಗಳಿಗಾಗಿ. ಆ ತಮ್ಮ ಭಕ್ತಿಯನ್ನು ಏನ್ ಮಾಡ್ತಾರೆ, ತಣ್ಣಗ ಮಾಡಿಕೊಳ್ತಾರೆ. ಪ್ರೇರಿಲ್ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಅಲಕ್ಷ್ಯ ಅಜಾಗರೂಕತೆ ವಹಿಸಿ ಜೀವಿಸುವವರು ಆಗಬಾರದು. ಹಲ್ಲೆಲೂಯಾ. ಅನೇಕ ಜನರು ಅಲಕ್ಷ್ಯ ವಹಿಸ್ತಾರೆ ಎಂಬುದಾಗಿ 3ನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ನಮ್ಮ ಮುಂದೆ ಇಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಲ್ಲೆಲೂಯಾ. ಈ ಅಲಕ್ಷ್ಯ ನಮ್ಮ ಜೀವಿತದಲ್ಲಿ ಇರಬಾರದು. ನಿರ್ಲಕ್ಷ್ಯ ಅಂತೇಳಿ ನಾವು ಅಂತೀವಿ ಪ್ರಿಯರೇ. ಅನೇಕರು ನಿರ್ಲಕ್ಷ್ಯ ಮಾಡ್ತಾರೆ, ಅನೇಕರು ಅಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯಾ. ಒಂದೊಂದ್ಸಾರಿ ಅನ್ಸುತ್ತೆ, ಅಯ್ಯೋ ದೇವ್ರೇ, ನೀನ್ ಇಟ್ಟಿರ್ತಕ್ಕಂಥ ವಿಶೇಷ ರಕ್ಷಣೆಯನ್ನ ಎಲ್ಲಿ, ಪೌಲನ್ ಹೇಳ್ತಾನೆ ಕೆಲವೊಂದ್ಸಾರಿ ಹೆಂಗ್ ಹೇಳ್ತಾನಂದ್ರೆ, ದೇವ್ರೇ ಬೇಗ ನನ್ನ ಕರ್ಕೊಂಡ್ಬಿಡು ಅಂತೀವಿ. ಯಾಕೆ ಹೇಳ್ರಿ, ಈ ಲೋಕದಾಗ ಎಲ್ಲಾದ್ರೂ ಮತ್ತೆ ನಾವು ಸೋತು ಹೋಗ್ಬಿಡ್ತೀವಿ, ಕೆಟ್ಟು ಹೋಗ್ಬಿಡ್ತೀವಿ ಅನ್ನೋದು ನಿನ್ನ ತಿಳಿದುಕೊಂಡ್ಬಿಟ್ನಲ್ಲಪ್ಪ, ಬೇಗ ಕರ್ಕೊಂಡ್ಬಿಡು, ಹೋಗ್ಬಿಡ್ತೀನಿ ಅಂತ ಹೇಳಿ ಒಂದ್ಸರಿ ಹೇಳಿದ್ರೆ ಇನ್ನೊಂದ್ಸರಿ, ಅಯ್ಯೋ ದೇವ್ರೆ ನಾನು ಇರಬೇಕು. ಯಾಕೆ ಇರಬೇಕು? ಸಭೆ ಇನ್ನೂ ಅನೇಕರು ರಕ್ಷಣೆ ಮಾರ್ಗದಾಗ ಬರಬೇಕು. ನಾನು ಹೊಂದಿದ್ದೀನಿ ರಕ್ಷಣೆ, ಇನ್ನೂ ಅನೇಕರು ಹೊಂದಲಾರದವರು ನನ್ನ ಕುಟುಂಬದಲ್ಲೇ ಇದ್ದಾರೆ, ನನ್ನ ಮನೆಯಲ್ಲೇ ಇದ್ದಾರೆ, ನನ್ನ ಬಂಧು ಬಳಗದವರಲ್ಲೇ ಇದ್ದಾರೆ, ನನ್ನ ಗೋತ್ರದವರಲ್ಲಿಯೇ
ಇದ್ದಾರೆ. ಅದಕ್ಕಾಗಿ ನಾನು ಇರಬೇಕು, ಬದುಕಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಮೇಲೆ ಏನಾಗುತ್ತೆ? ಶೋಧನೆಗಳು ಬರ್ತಾವ. ಶೋಧನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಪರೀಕ್ಷೆಗಳು ಬರ್ತಾವ. ಏನ್ ಬರ್ತಾವ್ರಿ? ಪರೀಕ್ಷೆಗಳು ಬರ್ತಾವ. ಪರೀಕ್ಷೆ ಬಂದಾಗ, ಪಾಸ್ ಆದಾಗ ಏನಾಗುತ್ತೆ? ಎಲ್ರಿಗೂ ಗೊತ್ತಾಗುತ್ತೆ. ಒಬ್ಬರು ಸ್ಟೂಡೆಂಟ್ ಇದ್ದೀರಿ, 10ನೇ ತರಗತಿ ನೀವು ಓದ್ತಾ ಇದ್ರಿ, ನೀವೆಲ್ಲ ಕ್ಲಾಸಿಗೆಲ್ಲ ಫಸ್ಟ್ ನೀವೇ. ನಿಮ್ಮ ಟೀಚರಿಗೆ ಗೊತ್ತು ಕ್ಲಾಸಿಗೆಲ್ಲ ಫಸ್ಟ್ ನೀವೇ ಅಂತೇಳಿ. ಆದ್ರೆ ನಿಮ್ಗೆ ಎಕ್ಸಾಮ್ ಇಡ್ಲಾರ್ದು ಹಂಗಿರ್ತಾನ? ಏನ್ ಮಾಡ್ತಾನೆ? ಎಕ್ಸಾಮ್ ಇಡ್ತಾನೆ, ಪರೀಕ್ಷೆ ಇಡ್ತಾನೆ. ಪರೀಕ್ಷೆ ಇಟ್ಟಾಗ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣಳು ಆದ್ರೆ ಅವಾಗ ನಿನ್ನ ಮಾಸ್ಟ್ರಿಗೆಲ್ಲ, ನಿನ್ನ ಊರಿಗೆಲ್ಲ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅದುವೇ ದೇವರು ಕೊಡುವಂತ ಪರಿಶೋಧನೆ ಪ್ರಿಯರೇ, ಪರೀಕ್ಷೆ ಎಂಬುದಾಗಿ, ಟೆಸ್ಟ್ ಎಂಬುದಾಗಿ ನಾವು ಹೇಳ್ತೀವಿ ಸತ್ಯವೇದದಲ್ಲಿ. ಹಲ್ಲೆಲೂಯಾ. ಆ ಸತ್ಯವೇದದ ಒಂದು ದೇವರು ಇಡುವಂತ ಆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣಳು ಆದ್ರೆ ನೀನು ಕೇವಲ ಮಂದಿರದಲ್ಲಿ ಅಲ್ಲ, ಏನಾಗಿರ್ತಿ? ನಿನ್ನ ಊರಿಗೆಲ್ಲ ಮಾದರಿ ಆಗಿರ್ತಿ ನೀನು. ಹಲ್ಲೆಲೂಯಾ. ನೀನು ಜೀವಿಸುವಂತ ಆ ವಟಾರದಲ್ಲಿ ನೀನು ಮಾದರಿಕರವಾಗಿ ನೀನು ಇರ್ತಿ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪರಿಶೋಧನೆಗಳು ಬರ್ತಾವೆ, ದೇವರು ನಂಬಿದ ಮೇಲೆ ಹೆಚ್ಚಾಗಿ ಬರ್ತಾವೆ. ಇನ್ನೂ ಹೆಚ್ಚಾಗಿ ಬರ್ತಾವೆ. ಆದ್ರೆ ಆ ಪರಿಶೋಧನೆಗಳಲ್ಲಿ ನಾವು ಒಂದೇ ಕೇಳ್ಕೊಬೇಕು, ದೇವರೇ ನಾನಲ್ಲಪ್ಪ, ನೀನು ಕರೆದಿದೀಯ, ನಾನು ನಿನಗಾಗಿ ಜೀವಿಸ್ತಾ ಇದ್ದೇನೆ, ಅದಕ್ಕಾಗಿ ನಾನು ಏನು ಅಲ್ಲ, ನಿನಗಾಗಿ ನಾನು ಜೀವಿಸುವಾಗ ಬರುವಂತ ಈ ಪರಿಶೋಧನೆಗಳನ್ನ ನಾನೇನ್ ಮಾಡ್ತೇನೆ? ಪರಿಪೂರ್ಣವಾಗಿ ನಿನ್ನ ಮೇಲೆ ಆಗ್ತಾ ಇದ್ದೇನೆ. ತಪ್ಪಿ ಹೋಗಲಾರದ ಹಾಗೆ ನನ್ನನ್ನ ಕಾಯಿ ಅಂತೇಳಿ ಒಂದು ಚಿಕ್ಕದಾದ ಪ್ರಾರ್ಥನೆ ಸಾಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಅತ್ಯಂತ ವಿಶೇಷ ರಕ್ಷಣೆಯನ್ನ ಅನೇಕರು ಏನ್ ಮಾಡ್ತಾರೆ? ಅಲಕ್ಷ್ಯ ಮಾಡ್ತಾರೆ. ಅನೇಕರು ವಾಕ್ಯ ಕೇಳಿದ್ದಾರೆ, ಆದ್ರೆ ದೀಕ್ಷಾ ಸ್ನಾನ ಹೊಂದೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಸತ್ಯವೇದ ಏನಂತ ಹೇಳ್ತಾ ಇದೆ? ದೀಕ್ಷೆ ಹೊಂದಬೇಕು. ಯಾವಾಗ ನೀನು ಕೇಳಿದೆಲ್ಲ ಏಸಪ್ಪ ಅಂತೇಳಿ ಗೊತ್ತಾಯ್ತಲ್ಲ ದೇವ್ರು, ಗೊತ್ತಾದ ಮೇಲೆ ನಿನ್ನ ಜೀವಿತವನ್ನು ಏನ್ ಮಾಡ್ಬೇಕು? ನೀನು ದೇವರಿಗೆ ಒಪ್ಪಿಸಿ ಕೊಡಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಲ್ಲಿ ಕೂಡ ಚೆಂಬನಾಗ ಕೈಯೆದ್ದಿ ನೀರಿನ ಗುದ್ದಿ ದೀಕ್ಷೆಗೆ ಸ್ಥಾನ ಕೊಡ್ರಿ ಅಂತೇಳಿ ಎಲ್ಲಿ ಬರೆಯಲ್ಪಟ್ಟಿಲ್ಲ. ಇದ್ರಾಗ ಬರೆಯಲ್ಪಟ್ಟಿಲ್ಲ ಅಂದ್ರೆ ಇದು ಮನುಷ್ಯರಿಂದ ಬಂದದಂತೇಳಿ ಕಾಮನ್ ಆಗಿ ನಾವು ತಿಳ್ಕೊಬಹುದು. ಹಲ್ಲೆಲೂಯಾ. ಅದರ ಸಲುವಾಗಿ ಮುಳುಗು ದೀಕ್ಷೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ದೇವಾದಿ ದೇವರೇ ನರಾವತಾರಿಯಾಗಿ ಬಂದಾಗ ಆತನೇ ಮುಳುಗೇನಂದ್ರೆ ನಾವೆಷ್ಟು? ಹಲ್ಲೆಲೂಯಾ. ಪ್ರೇಸ್. ಅದರ ಸಲುವಾಗಿ ದೇವ್ರನ್ನ ತಿಳ್ಕೊಳ್ರಿ. ಈ ರೋಗಗಳು ಬರ್ತಾವ ಹೋಗ್ತಾವ. ಯೇಸುಸ್ವಾಮಿ ನಮ್ಗೆ ರೋಗ ಬರಲ್ಲ ಅಂತೇಳಿ ಎಲ್ಲಿ ಹೇಳಲ್ಲ, ಬರ್ತಾವ ಹೋಗ್ತಾವ. ಹಲ್ಲೆಲೂಯಾ. ಪರ್ಮನೆಂಟ್ ಆಗಿರಲ್ಲ. ನಿನ್ನ ಒಂದು ವಿಶ್ವಾಸ ಇನ್ನೂ ಹೆಚ್ಚಾದ್ರೆ ಬರಲಾರ್ದ ಹಾಗೆಯೇ ನೀನೇನ್ ಮಾಡ್ಬೋದು? ಅದನ್ನ ಬದಲಿಸ್ಬೋದು. ಹಲ್ಲೆಲೂಯಾ. ಈ ಶ್ರೀಮಂತಿಕೆ ಬರುತ್ತಾ, ಬಡತನ ಬರುತ್ತಾ, ಶ್ರೀಮಂತಿಕೆನೂ ಬರ್ತಾವ ಹೋಗ್ತಾವ. ಯಾವುದು ಪರ್ಮನೆಂಟ್ ಅಲ್ಲ. ಶ್ರೀಮಂತಿಕೆ ಬಂದಾಗ ಏನ್ ಮಾಡ್ತಾರೆ? ನಾನು ಒಬ್ಬ ದೇವ್ರು ಮಾಡಿಬಿಟ್ರೆ ಆಯ್ತಲ್ಲ. ದೇವ್ರು ಅಷ್ಟು ಸುಲಭವಾಗಿ ಸಿಗ್ತಾನ? ಸಿಗಲ್ಲ. ದೇವ್ರು ನಮಗೆ ಸಿಕ್ಕಾನ, ನಮ್ಮ ಪುಣ್ಯ ಅದು. ಅದೇ ಆಡಿದವಲ್ಲ, ಪುಣ್ಯವಾಗಿ ನನ್ನ ಬಾಳಲ್ಲಿ ನೀ ಬಂದೆ ಅಂತೇಳಿ. ಆತನ ಬಂದಿರೋದೇ ನಮಗೆ ದೊಡ್ಡ ಒಂದು ಪುಣ್ಯ ಪ್ರಿಯರೇ. ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಹೊಂದಿದ ಮೇಲೆ ಅನೇಕರು ಅಲಕ್ಷ್ಯ ಮಾಡ್ತಾರೆ. ಯಾರನ್ನ? ದೇವರನ್ನ, ದೇವರ ವಾಕ್ಯಗಳನ್ನ, ದೇವರ ಆಜ್ಞೆಗಳನ್ನ. ಅದಕ್ಕಾಗಿ ನೀವೇನ್ ಮಾಡಬಾರ್ದು? ಅಲಕ್ಷ್ಯ ಮಾಡುವವರಾಗಿರಬಾರ್ದು. ಒಂದು ಸಲ ಅಲಕ್ಷ್ಯ ಮಾಡಿದ್ರು ಪ್ರಿಯರೇ. ಯಾರು? ಯೌವನಸ್ಥರಾಗಿರುವಂತ ಆದಾಮ ಹವ್ವಳು ಯಾರನ್ನ ಅಲಕ್ಷ್ಯ ಮಾಡಿದರು? ದೇವರು ಕೊಟ್ಟಿರುವಂತ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದರು. ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿದ ಒಂದೇ ಒಂದು ಕಾರಣಕ್ಕಾಗಿ ಪಾಪ ಎನ್ನುವಂಥದ್ದು ಲೋಕದೊಳಗಡೆ ಪ್ರವೇಶ ಮಾಡಿತು. ಹೇಳಿದ್ದಾರೆ ದೇವರು ಏನೆಂಬುದಾಗಿ ಹೇಳಿದ್ದಾರೆ? ತೋಟದಲ್ಲಿರುವಂತ ಉಂಟು ಮಾಡಿದ್ರೆ ಎಲ್ಲ ಉಂಟು ಮಾಡಿದ ಮೇಲೆ ಇವ್ರಿಗೊಂದು ಸಪರೇಟ್ ಆಗಿ ಏನೇನೆನ್ನುವಂಥ ತೋಟವನ್ನ ಸೃಷ್ಟಿ ಮಾಡಿ ಎಲ್ಲ ಹಣ್ಣುಗಳನ್ನ ಏನ್ ಮಾಡಿದ್ರು? ಆ ತೋಟದಲ್ಲಿ ಇಟ್ಟರು. ಎಲ್ಲ ಇಟ್ಟ ಮೇಲೆ ಹೇಳಿದ್ರು ಏನಂತ ಹೇಳಿ? ಎಲ್ಲವುಗಳನ್ನು ನೀವು ತಿನ್ನಬಹುದು, ಆದರೆ ಏನಂತ ಹೇಳಿದ್ರು? ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವ ಹಣ್ಣನ್ನ ನೀವು ತಿನ್ನಬಾರದು ಎಂಬುದಾಗಿ. ಅವ್ವ ಏನಂತ ಹೇಳ್ತಾ ಇದ್ರು ನೋಡ್ರಿ, ಏನ್ ಸುಳ್ಳು ಹೇಳ್ತಾ ಇದ್ರು ನೋಡ್ರಿ. ಒಂದ್ಸರಿ ಆದಿಕಾಂಡ ಪುಸ್ತಕ ಹಲ್ಲೆಲೂಯಾ 2ನೇ ಅಧ್ಯಾಯ 16ನೇ ವಾಕ್ಯ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ
ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಒಳ್ಳೆದರ ಕೆಟ್ಟದರ ಫಲವನ್ನು ಹುಟ್ಟಿಸುವ ಅರುಹನ್ನ ಹುಟ್ಟಿಸುವ ಮರದ ಹಣ್ಣನ್ನು ಮರದ ಹಣ್ಣನ್ನು ಮಾತ್ರ ಮಾತ್ರ ತಿನ್ನಬಾರದು. ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ. ಹಲ್ಲೆಲೂಯಾ. ಅದೇ 3ನೇ ಅಧ್ಯಾಯ 3ನೇ ವಾಕ್ಯ. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಆ ಮುಟ್ಟಲು ಕೂಡದು. ಒಂದು ಎಕ್ಸ್ಟ್ರಾ ಮಾತಾಡೋಣ. ದೇವ್ರು ಏನು ಹೇಳ, ಒಂದೇ ಹೇಳ, ತಿನ್ನಬಾರ್ದು ಅಂದ, ನೀವು ಮುಟ್ಟಿರ್ಬೇಕಾರೆ ಹೇಳಿಲ್ಲ ತಿನ್ನಬಾರದು ಅಂತೇಳಿ. ಅದಕ್ಕೆ ಅಲ್ಲಿ ಸ್ಟಾರ್ಟಿಂಗ್ ಯಾಕೆ ಆಕೆ ಹಂಗೆ ಹೇಳ್ತಾ ಇದ್ದಾಳಂದ್ರೆ, ಸುಳ್ಳುಗಾರ, ಸುಳ್ಳಿಗೆ ಮೂಲ ಪುರುಷನಾಗಿರುವಂತ ವ್ಯಕ್ತಿ ಯಾರು? ಸೈತಾನನು ಪ್ರವೇಶ ಮಾಡಿದಾನೆ. ಆತನೊಟ್ಟಿಗೆ ಮಾತಾಡುವುದಕ್ಕೆ ಆಕೆ ಪ್ರಾರಂಭ ಮಾಡಿದಾಳೆ. ಹಲ್ಲೆಲೂಯಾ. ಯಾರೊಟ್ಟಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಳೆ? ಸೈತಾನನು ಹಾವಿನಲ್ಲಿ ಸೇರಿಕೊಂಡವನಾಗಿ ಬಂದು ಆ ಮರದಲ್ಲಿ ಇರುವಾಗ ಆ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಮಾತಾಡಿಸ್ತಾ ಇದ್ದಾನೆ ಹವ್ವಳನ್ನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಳು ಹೇಳ್ತಾ ಇದ್ದಾಳೆ, ಆದರೆ ತೋಟದ ಮಧ್ಯದಲ್ಲಿ ಇರುವ ಈ ಮರದ ಫಲದ ವಿಷಯವಾಗಿ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿನ್ನಬಾರದು ಅಂತೇಳಿ ದೇವರು ಹೇಳಿದ. ಯಾವಾಗ ಸೈತಾನಿಗೆ ಅವಕಾಶ ಕೊಟ್ಟರು, ಅವನಿಗೆ ಮಾತಾಡುವುದಕ್ಕೆ ಅವಕಾಶ ಕೊಟ್ಟರು, ಅವಕಾಶ ಕೊಟ್ಟಾಗ ದೇವರ ವಾಗ್ದಾನಗಳನ್ನ, ದೇವರ ಆಜ್ಞೆಗಳನ್ನ ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ? ಅಲಕ್ಷ್ಯ ಮಾಡ್ತಾ ಇದ್ದಾಳೆ. ಆಯ್ತು, ಅದೆಲ್ಲ ಮರೆತು ಹೋಗ್ಬಿಡ್ತು. ಬಾಯಿಂದ ಸುಳ್ಳು ಬರೋದಕ್ಕೆ ಪ್ರಾರಂಭವಾಯ್ತು ಪ್ರಿಯರೇ. ಸುಲಭವಾಗಿ ನಾವೇನ್ ಮಾಡ್ತೀವಿ? ಸುಳ್ಳು ಮಾತಾಡ್ತೀವಿ. ಕೆಲವೊಬ್ರು ಇರ್ತಾರೆ, ಇಲ್ಲೇ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ? ಸುಳ್ಳುಗಳನ್ನ ಮಾತಾಡ್ತಾ ಇರ್ತಾರೆ. ನಮ್ಮ ಚಿಕ್ಕಪ್ಪವ್ರು ನಿನ್ನೆ ರಾಯಚೂರಿಗೆ ಹೋಗಿದ್ರು. ಜಾನಿ ಮತ್ತು ನಮ್ಮ ಚಿಕ್ಕಪ್ಪವ್ರು ಹೋದಾಗ ಅಲ್ಲೇ ಒಬ್ರು ಕುರಿತಾಗಿ ಹೇಳಿದೆ, ಅವರು ಬೀಗರೆ ಆಗ್ಬೇಕು, ಅವರು ಸೇವೆಯಲ್ಲಿ ಕೂಡ ಇದ್ದಾರೆ. ಅವರಿಗೆ ಫೋನ್ ಮಾಡಿದ್ರಂತೆ, ನೋಡಿದ್ದಾರೆ ಬಜಾರದಲ್ಲಿ, ಅಲ್ಲಿ ಅವರಿದ್ದಾರೆ, ನಮ್ಮ ಚಿಕ್ಕಪ್ಪವ್ರು ಇಲ್ಲಿದ್ದಾರೆ. ಫೋನ್ ಮಾಡಿದ್ರಂತೆ, ಎಲ್ಲಿದ್ದೀರಿ ಅಯ್ಯವ್ರೆ ಅಂತೇಳಿ ಫೋನ್ ಮಾಡಿದ್ರು. ನಾನು ಬೆಂಗಳೂರಾಗದಿ. ನಮ್ಗೆ ಎಲ್ಲಿದ್ದೀರಿ? ಬೆಂಗಳೂರಾಗ. ಅಲ್ಲೆಲ್ಲ ಸುಲಭವಾಗಿ ಬರ್ತವೆ ಸುಳ್ಳುಗಳು. ಅಲ್ಲೆಲ್ಲ ಅದಕ್ಕಾಗಿ ಪ್ರೇರಣೆ ನಾವು ನೋಡ್ತಾ ಇದ್ದೇವೆ. ಇವರು ಅಲಕ್ಷ್ಯ ಯಾಕೆ ಆಯ್ತಂದ್ರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಸಹವಾಸ ಮಾಡ್ತಾ ಇದ್ದಾರೆ. ಯಾರ ಸಂಗಡ ಸಹವಾಸ ಮಾಡ್ತಾ ಇದ್ದಾರೆ? ಸೈತಾನನು. ಆಹ್ವಾನ ಮಾಡಬಾರ್ದು ಯಾವತ್ತು. ಅದರ ಸಲುವಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ ಪ್ರಿಯ, ಏನಂತೇಳಿ? ಗದರಿಸ್ರಿ, ಎದುರಿಸ್ರಿ, ಅವನೇನಾಗ್ತಾನೆ? ಓಡಿ ಹೋಗ್ತಾನೆ. ನಿಮ್ಮ ಬಳಿಗೂ ಕೂಡ ಅವನು ಬರೋದೇ ಇಲ್ಲ. 4ನೇ ಅಧ್ಯಾಯದಲ್ಲಲ್ರಿ ಸರ್ ಓದ್ರಿ ಆ ವಾಕ್ಯ. ಹಾ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಅಂಶಗಳು ದೇವರು ಮತ್ತೆ ನಮ್ಮ ಭಾಷೆಯಲ್ಲೇ ಮಾತಾಡ್ತಾ ಇದ್ದಾನೆ. ಕನ್ನಡದಲ್ಲಿನೇ ಯಾರ್ಯಾರ ಭಾಷೆ, ಯಾರ್ಯಾರಿಗೆ ಏನೇನು ಬೇಕಾಗಿದೆ. ತೆಲುಗು ಬರೋರಿಗೆ ತೆಲುಗು ಮಾತಾಡ್ತಾನೆ, ತಮಿಳು ಬರೋರಿಗೆ ತಮಿಳಲ್ಲಿ ಮಾತಾಡ್ತಾನೆ. ಹಲ್ಲೆಲೂಯಾ. ನೀವು ಒಂದು ವೇಳೆ ಗುಡಿಗೆ ಹೋಗ್ರಿ, ಹೋದಾಗ ರಚನೆ ಮಾಡ್ತಾರೆ, ಅವ್ರು ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ? ಆಗುತ್ತಾ? ಆಗದೇ ಇಲ್ಲ. ಅವ್ರು ಏನು ಮಾಡ್ತಾರೋ ಮಾತಾಡ್ತಾರೋ ಏನು ಅಂಬೋದು ನಿಮಗೆ ಅರ್ಥನೇ ಆಗಲ್ಲ ಪ್ರಿಯರೇ. ಮತ್ತೆ ನಿಮ್ಮನ್ನು ನೀವು ಇಂಟ್ರೊಡಕ್ಷನ್ ಮಾಡ್ಕೊಬೇಕಲ್ಲಿ. ನಿಮ್ಮ ಕುಟುಂಬ ಏನು, ನೀವೇನು, ಹೌದಿಲ್ರಿ ವೆಂಕಟೇಶ್ಗೌಡ್ರೆ? ನೀವು ಕುಟುಂಬ ಎಲ್ಲ, ನೀವೆಲ್ಲ, ಅವರೆಲ್ಲರ ಮೇಲೆ ಏನು ಮಾಡ್ತಾರೆ? ಅವರು ಏನು ಮಾಡ್ತಾರೆ? ಏನಂತಾರೆ ಅದಕ್ಕೆ? ಏನಂತಾರೆ? ಹಲ್ಲೆಲೂಯಾ. ಹೇಳ್ರಿ, ಗೊತ್ತಿದ್ದವ್ರು ಹೇಳ್ರಿ, ಏನಂತಾರೆ? ಅರ್ಚನೆ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಹೇಳ್ಕೋಬೇಕು ನೀವೇ. ಏಸಪ್ಪನ ಹತ್ರ ನಮ್ಮ ಹೆಸರು ಹಿಡಿದ ಕಾರಣ. ಅಲ್ಲೇ ನಾವು ಯಾರು ಅಂತ ಹೇಳತ್ತಾಗ ಗೊತ್ತು. ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮನ್ನ ನೋಡಿದಂತ ದೇವರು, ರೂಪಿಸಿದಂತ ದೇವರು. ಇಲ್ಲಿ ಒಂದು ಸಂಗತಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲಕ್ಷ್ಯ ಮಾಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಅವಳು ಅಲಕ್ಷ್ಯ ಮಾಡ್ತಾ ಇದ್ದಾಳೆ ದೇವರ ಒಂದು ವಾಗ್ದಾನ. ನೀವು ಅನ್ಕೊಂಬೋದು, ಆದಮ್ಗಷ್ಟೇ ಹೇಳೇನ್ರಿ ದೇವರು, ಅವಳು ಎಲ್ಲಿದ್ದಾಳಲ್ಲಿ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬರೆದಿದ್ದು ಯಾರು? ಆದಿಕಾಂಡ ಪುಸ್ತಕ ಮೋಶೆ ಬರೆದಿದ್ದಾನೆ. ಸುಮಾರು ವರ್ಷಗಳ
ನಂತರವಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಾಮನಿಗೂ ಹೇಳಿರುವಂತ ಸಂಗತಿ ಅವಳಿಗೆ ಮತ್ತೆ ಹೆಂಗ್ ಗೊತ್ತಾಗಕ್ಕೆ ಸಾಧ್ಯ ರೀ? ಹಲ್ಲೆಲೂಯಾ. ಆದಾಮ ಅವಳು ಇಬ್ರಿಗೂ ಕೂಡ ದೇವರು ಹೇಳಿದಾಗಲೂ ಕೂಡ ಅವರು ದೇವರ ಆಜ್ಞೆಯನ್ನ, ದೇವರ ಮಾತನ್ನ ಏನ್ ಮಾಡ್ತಾ ಇದ್ದಾರೆ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಆಕೆ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ, ಆಕೆ ಸಹವಾಸ ಮಾಡಿದ ಕಾರಣಕ್ಕಾಗಿ ಆಕೆ ಬಾಯಿ ಮೂಲಕವಾಗಿ ಸುಳ್ಳು ಬಂತು. ಆ ಸುಳ್ಳು ಹೇಳಿದಾಗ ಸೈತಾನನಿಗೆ ಅವಕಾಶ ಜಾಸ್ತಿ ಆಯ್ತು. ಪ್ರೈಸ್ ಲಾರ್ಡ್. ಲೋಕದಲ್ಲಿ ನೋಡ್ರಿ, ಈಗ ಯಾರಾದ್ರೂ ಮಾತಿಗೆ ನಮ್ಮನ್ನ ಕರೆದಾರಂದ್ರೆ ಯಾವುದೋ ಒಂದು ಪಾಯಿಂಟ್ನಾಗ ನಾವು ವೀಕ್ ಆದ ಅಂತೇಳಿ ತಿಳ್ಕೊರಿ, ಅದೇ ವೀಕ್ ಪಾಯಿಂಟ್ ಇಟ್ಕೊಂಡು ಅವ್ರು ನಮ್ಗೆ ಏನ್ ಮಾಡ್ತಾರ? ಸ್ನೇಹ ಮಾಡ್ತಾರೆ. ಅದೇ ಮೈನಸ್ ಪಾಯಿಂಟ್ ಯಾವ್ದಿರುತ್ತ ಅದೇ ಇಟ್ಕೊಂಡು ನಮಗೆ ಸ್ನೇಹ ಮಾಡಿ ಅವ್ರು ಏನ್ ಮಾಡ್ತಾರೆ ಪ್ರಿಯರ? ಮುಂದೆ ಅದನ್ನೇ ಇನ್ನೂ ಹೆಚ್ಚಾಗಿ ಅವ್ರ ಪಾಪದಲ್ಲಿದ್ರೆ ಇನ್ನೂ ಹೆಚ್ಚು ಪಾಪಗಳಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ ಪ್ರಿಯರ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾರೆ, 15ನೇ ಅಧ್ಯಾಯ 33ನೇ ವಾಕ್ಯ ಅನ್ಸುತ್ತೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ದುಸ್ಸಹವಾಸವು ಏನ್ ಮಾಡುತ್ತಂತೇಳಿ? ಸದಾಚಾರವನ್ನ ಕೆಡಿಸುತ್ತಂತೇಳಿ. ಒಳ್ಳೆ ಸಹವಾಸದಲ್ಲಿ ಇದ್ದೀರಾ, ದೇವ್ರ ಮಕ್ಕಳು ನೀವಾಗಿ ಇದ್ದೀರಾ, ಆದ್ರೆ ಮತ್ತೆ ನೀವು ದುಷ್ಟರ ಸಹವಾಸವನ್ನ ಮಾಡಬೇಡ್ರಿ. ಕೆಲಸ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಸೀಮಿತವಾಗಿರ್ಬೇಕು. ಹಂಗಂದ್ರೆ ಈ ಲೋಕವನ್ನ ಬಿಟ್ಟು ಹೋದ್ರು ಕೂಡ ನಮಗೆ ಏನಾಗಲ್ಲ. ಎಲ್ಲರೂ ಕೂಡ ದೇವ್ರು ನಂಬಲಾರ್ದವ್ರ ಹತ್ರನೇ ನಾವು ಕೆಲಸ ಮಾಡೋದು ಜಾಸ್ತಿ, ಹೌದಿಲ್ರಿ? ಅಂದ್ರೆ ಮತ್ತೆ ಅವ್ರನ್ನ ಯಾರು ಮಾತಾಡ್ಬಾರ್ದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರನ್ನ ಮಾತಾಡಿಸ್ಬೇಕು. ಅವ್ರು ಎಷ್ಟು ಕೆಲಸ, ನಮ್ಮ ಕೆಲಸ ಎಷ್ಟಿರುತ್ತೆ ಅಷ್ಟರವರೆಗೆ ಮಾತ್ರ ಅವ್ರಿಗೆ ಏನ್ ಮಾಡ್ಬೇಕು? ಪ್ರಾಧಾನ್ಯತೆಯನ್ನು ಕೊಡಬೇಕು. ಆದ್ರೆ ಅವರಲ್ಲಿ ಇರ್ತಕ್ಕಂತ ಕೆಟ್ಟದಾದ ಗುಣಗಳು, ಪಾಪಿಷ್ಟ ಕ್ರಿಯೆಗಳಿಗೆ ನಾವೇನಾಗಬಾರ್ದು? ಮನಸ್ಸೋಲ್ಬಾರ್ದು. ಅವ್ರ ಹತ್ರ ಆ ವಿಷಯವಾಗಿ ಹೆಚ್ಚಾಗಿ ನಾವು ಮಾತನಾಡಬಾರದು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸ್ತಾ ಇದೆ. ಅವಳು ಸಹವಾಸ ಆದಾಮನ ಹತ್ರ ಮಾತ್ರ ಇತ್ತು ಇಲ್ಲಿವರೆಗೆ. ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನೆ. ಈಗ ಯಾರು ಬಂದಿದ್ದಾರೆ? ಸುಳ್ಳಿಗೆ ಮೂಲ ಪುರುಷ, ಕೊಲೆಗಾರನು. ಆದಿಯಿಂದಲೇ ಕೊಲೆಗಾರನು. 8ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದರ ಸಲುವಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯ ನೀವು ಮಾಡಬೇಡ್ರಿ. ಏನ್ ಮಾಡಬೇಡ್ರಿ? ಅಲಕ್ಷ್ಯ ಮಾಡಬೇಡ್ರಿ. ಅಲಕ್ಷ್ಯ ಯಾವಾಗ ಮಾಡಕ್ ಸಾಧ್ಯ ಹೇಳ್ರಿ? ಅಲಕ್ಷ್ಯ ಯಾವಾಗ ಮಾಡಕ್ ಸಾಧ್ಯ? ಎಲ್ಲ A to Z ಎಲ್ಲ ಫೈನ್ ಆಗಿರ್ಬೇಕು, ಹಣ ಚೆನ್ನಾಗಿರ್ಬೇಕು, ನಮ್ಗೆ ಬೇಕಾಗಿರುವಂಥದ್ದೆಲ್ಲ ಆರ್ಥಿಕ ವಿಷಯವಾಗಿ ಆಗಲಿ ಯಾವುದೇ ತೊಂದರೆ ಇಲ್ಲಾರ್ದಾಗ ಅವಾಗ ನಾವು ಯಾರನ್ನ ಅಲಕ್ಷ್ಯ ಮಾಡ್ತೀವಿ? ದೇವ್ರನ್ನ ಅಲಕ್ಷ್ಯ ಮಾಡ್ತೀವಿ ಪ್ರಿಯ. ಎಲ್ಲವೂ ಚೆನ್ನಾಗಿದ್ದಾಗ ಅದ್ರ ಸಲುವಾಗಿ ಶ್ರೀಮಂತರಿಗೆ ದೇವ್ರು ಬೇಕಾಗಿಲ್ಲ. ಅಲ್ಲಲ್ಲಿ ತಾವೇ ಒಂದು ದೇವರುಗಳನ್ನ ಸ್ಥಾಪನೆ ಮಾಡಿ ತಾವೇ ಒಂದು ಏನ್ ಮಾಡ್ತಾರೆ? ಗುಡಿಯನ್ನು ಕಟ್ಟಿಕೊಳ್ತಾರೆ. ತಾವೇ ಹೋಗಿ ತಿಂಗಳಿಗೊಂದು, ವರ್ಷಕ್ಕೊಮ್ಮೆ ಒಂದು ಏನೋ ಒಂದು ಆರಾಧನೆಯನ್ನ ಮಾಡ್ತಾರೆ ಪ್ರಿಯರು, ಪಟ್ಟಿ ಎತ್ತಿ. ಹಲ್ಲೆಲೂಯಾ. ಶ್ರೀಮಂತರಿಗೆ ದೇವರು ಬೇಕಾಗಿಲ್ಲ. ತಾವೇ ಏನ್ ಮಾಡ್ತಾರೆ? ಒಂದು ರೂಪ ಕೊಡ್ತಾರೆ. ಹಣ ಸಂಪಾದನೆ ಮಾಡಿದಂತ ಹಣದ ಮೂಲಕವಾಗಿ ರೂಪ ಕೊಟ್ಟು ಏನ್ ಮಾಡ್ತಾರೆ? ಅದನ್ನೇ ದೇವರು ಅಂತ ಹೇಳಿ ನಂಬಿಸ್ತಾರೆ. ಅನೇಕರು ಇದ್ರ ಮೂಲಕವಾಗಿ ಏನಾಗ್ತಾರೆ? ಮೋಸ ಹೋಗಿ ಅಗ್ನಿ ನರಕಕ್ಕೆ ಗುರಿ ಆಗ್ತಾರೆ ಪ್ರಿಯರು. ಅದ್ರ ಸಲುವಾಗಿ ಇವತ್ತು ಈ ಒಂದೇ ಅಂಶ ನಾವು ಅಲಕ್ಷ್ಯ ಮಾಡಬಾರ್ದು, ಅಜಾಗರೂಕತೆ ಮಾಡಬಾರ್ದು. ದೇವರು ಆಜ್ಞೆ ಕೊಟ್ಟಿದ್ದಾನೆ ಈಗಾಗಲೇ. ಹಲ್ಲೆಲೂಯಾ. ಆತನಿಗೆ ಗೊತ್ತು ನಾವು ಎಂಥವ್ರು ಅಂತೇಳಿ. ಅದ್ರ ಸಲುವಾಗಿ ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಬಾರ್ದು ಅಂತೇಳಿ ಹೇಳಿದಾನ. ನಾವೇನ್ ಮಾಡ್ತೀವಿ? ಮುಂಜಾನೆ ಎದ್ದ ತಕ್ಷಣ ಕೆಲವೊಬ್ರು ಆಯ್ತು ಹಿಂಗೆ ಹಿಡಿದಿರ್ತಾರೆ, ಸೂರ್ಯನ ದೇವರು ಅಂತೇಳಿ ನಾವು ಭಾವಿಸ್ತೀವಿ ಅಂತೇಳಿ ಹೇಳನ್ ದೇವ್ರು ಆಕಾಶದಲ್ಲಿ ಇರುವಂಥವ್ರು. ಕೆಲವೊಬ್ರು ಚಂದ್ರನು ದೇವ್ರು ಅಂತಾರೆ. ಇನ್ನು ಕೆಲವೊಂದು ಗ್ರಹಗಳಿದಾವ. ಆ ಗ್ರಹ ಈ ಕಡೆ ಬಂತು, ಆ ಕಡೆ ಹೋಯ್ತು, ಅದಾಯ್ತು, ಇದಾಯ್ತು. ಬೆಂಗಳೂರಿಗೆ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಹೇಳ್ರಿ? ಆಗತ್ರಿ. ಅಲ್ಲಿ ಬೆಂಗಳೂರಾಗ ಆಗಿದೆ ಆಕ್ಸಿಡೆಂಟ್, ನಿಮ್ಗೇನು ಎಫೆಕ್ಟ್ ಆಗಲ್ಲ. ಅಲ್ಲಿ ಗ್ರಹ ಏನೂ ಆದ್ರಪ್ಪ ಆಗಂಗಿದ್ರೆ ಎಲ್ಲರಿಗೂ ಆಗ್ಬೇಕದು ನ್ಯಾಯ. ಹಲ್ಲೆಲೂಯಾ. ಒಬ್ರಿಗೆ ಆದ್ರೆ ಅದೇನಾಗುತ್ತದ? ಅನ್ಯಾಯ ಆಗುತ್ತೆ. ಎಲ್ರಿಗೆ ಆಗ್ಬೇಕು, ಆಗಂಗೆ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ, ದೇವರು ವಾಕ್ಯ ಹೇಳ್ತಾ ಇದೆ ಭೂಮಿಯಲ್ಲಿರೋ ಮತ್ತೆ ಭೂಮಿಯ ಮೇಲೆ. ಆಕಾಶದಲ್ಲಿ ನೋಡಿದ್ವಿ, ಭೂಮಿಯಲ್ಲಿ ಏನಿದಾವ್ರಿ? ಆಕಳುಗಳದಾವ, ಅಂದ್ರೆ ಪ್ರಾಣಿಗಳದಾವ. ಆ ಪ್ರಾಣಿಗಳನ್ನ ದೇವ್ರು ಅಂತೇಳಿ ಆರಾಧನೆ ಮಾಡ್ತಾರೆ. ಮತ್ತೇನಿದೆ? ಕಲ್ಲು ಇದೆ. ಆ ಕಲ್ಲಿನಿಂದ ಏನ್ ಮಾಡ್ತಾರೆ? ಒಂದು ರೂಪ ಕೊಡ್ತಾರೆ. ಮಣ್ಣಿನಿಂದ ಒಂದು ರೂಪ ಮಾಡ್ತಾರೆ. ಮರದಿಂದ ಒಂದು ರೂಪ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ? ಪ್ರಾಣಿಗಳ ಹೆಸರುಗಳ್ರಿ, ಆರಾಧ್ಯ ದೈವಗಳು. ಅಲ್ಲೆಲ್ಲ ಆಕಳ ಇದಾವ, ಹುಲಿ ಚಿರತೆ ಮಾಡ್ಕೊಂಡ್ರ ಅಲ್ಲಲ್ಲ. ಆನೆ. ಮತ್ತೆ ಇನ್ನೊಂದು ಯಾವ್ದ್ರಿ? ಆಕಳ. ಇನ್ನೊಂದು ಯಾವ್ದ್ರಿ?
ಕೋತಿ, ಇನ್ನೊಂದು ಯಾವ್ದ್ರಿ ಎಲ್ಲರನ್ನ ಕಚ್ಚೋದು. ನಾಯಿ ಕೂಡ ಅಲ್ಲಿ ಎಲ್ಲಿಗೆ ಬಂದದ್ದು ನೋಡ್ರಿ. ಅವ್ರ ಚರಿತ್ರೆನ ನೋಡ್ಬೇಕಾದ್ರೆ ಅಂದಿನೂ ದೇವ್ರು, ಅಲ್ಲೆಲ್ಲೂಯ, ಆಮೇನೂ ದೇವ್ರು, ಅಲ್ಲೆಲ್ಲೂಯ, ಪ್ರೈಸ್ ದಿ ಲಾರ್ಡ್. ಮತ್ತೆ ಸಿಂಹದ ಮುಖ, ಇದು ಬಾಡಿ ಎಲ್ಲ ಮನುಷ್ಯಂದೆ, ಅದನ್ನು ದೇವ್ರು. ನರಸಿಂಹಾವತಾರ ಅಂತಾರೆ, ಕೂರ್ಮಾವತಾರ, ಅವೆಲ್ಲ ಮತ್ತೆ ಏನೇನೋ ಮಾಡ್ಕೊಂಡಿದ್ದಾರೆ. ಅವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾವ. ಅವೇ ಆಹಾರಕ್ಕಾಗಿ ದಿನೋಪತ್ಲಿಗೆ ಏನ್ ಮಾಡ್ತಾ, ಹಾವು ಯಾವ್ದು ನೋಡ್ಕೊತ, ಕಪ್ಪೆ ನೋಡ್ಕೊತ. ನಮಗೆ ಕಪ್ಪೆನೋ ಇಲ್ಸಮ್ಮನೋ ಯಾವ್ದನ್ನೋ ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೇಳ್ಕೊಳತ್ತ ಹುಡುಕತ್ತ. ದೇವ್ರಾಗಿದ್ರಪ್ಪ ಅಲ್ಲೇ ಕಪ್ಪೆಗಳೆಲ್ಲ ಒಂದೇ ಸರಿ ನಂತಕ್ಕೆ ಬರ್ರಿ ನಾ ತಿಂತಿಲ್ಲ ಅಂತೇಳಿ ಅಲ್ಬೋದಲ್ಲ, ಅರ್ಥ ಮಾಡ್ಕೊರಿ. ಅಲ್ಲೆಲ್ಲಯ್ಯ ಹೋಗ್ತೀರಿ, ಎಲ್ಲ ಮಾಡ್ತೀರಿ, ಮತ್ತೆ ಇಲ್ಲಿ ವಾಕ್ಯ ಹೇಳ್ತೀರಲ್ಲ, ಅವು ಬಂದಾಗ ಮತ್ತೆ ಅವನು ಮಾಡ್ತೀರಿ ಕೆಲವೊಬ್ರು. ಅಲ್ಲೆಲ್ಲಯ್ಯ, ಪ್ರಯೋಜನ ಎಲ್ಲ, ಅಲಕ್ಷ್ಯ ಮಾಡಬೇಡ್ರಿ. ಅಲ್ಲೆಲ್ಲಯ್ಯ. ಮತ್ತೆ ನಾಯಿ ಆ ಮನೆ ಹಾಕಿದ್ರ ಆ ಮನೆ ತಕ್ಕಿಂತ ಯಾರಾದ್ರೂ ಒಂದು ಚಿಕನ್ ಲೆಗ್ ಪೀಸ್ ಹಾಕಿಬಿಟ್ರಪ್ಪ ಆಯ್ತು, ಆ ಮನೆ ಬಿಟ್ಟು ಮುಂದಕ್ಕೆ ಹೋಗಲ್ಲ. ಹೌದಿಲ್ಲ ರೈಹಪ್ಪವ್ರೆ? ಅಲ್ಲೆಲ್ಲಯ್ಯ. ಇಲ್ಲಿದೆ ದೇವರನ್ನ ಯಾವಗಳಿಗೆ ಹೋಲಿಸ್ತಾ ಇದ್ದಾರೆ? ದೇವರು ಉಂಟು ಮಾಡಿದಂತಹ ಸೃಷ್ಟಿಯ ವಸ್ತುಗಳಿಗೆ ಹೋಲಿಸ್ತಾ ಇದ್ದಾರೆ. ಪ್ರೇರೆ ನೀರನ್ನೇ ದೇವ್ರು ಅಂತಾರೆ ಕೆಲವು ಜನ. ಅಲ್ಲಿ ಏನಿದಾವೆ ನೀರಲ್ಲಿ? ಮೀನಿದೆ, ಮೀನನ್ನ ದೇವ್ರು ಅಂತೇಳಿ ಆರಾಧನೆ ಮಾಡೋರು ಇದ್ದಾರೆ. ನೀರು ಹಾವುಗಳಿದಾವ, ಅವುಗಳನ್ನು ದೇವ್ರು ಅಂತೇಳಿ ಆರಾಧನೆ ಮಾಡೋರು ಇದ್ದಾರೆ. ಪ್ರೇರೆ ಹಲವ್ಯ ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ಆಜ್ಞೆಯನ್ನ ನಾವೇನ್ ಮಾಡಬಾರ್ದು, ಅಲಕ್ಷ್ಯ ಮಾಡಬೇಡ್ರಿ. ಕೆಲವು ಜನರು ಅನೇಕರು ಬರ್ತಾರೆ, ಏನು ಎದಕ್ಕೆ ಬರ್ತಾರೆ ಅಂದ್ರೆ, ನನಗೆ ಹಿಂಗಾಗ್ಯದ್ರಿ, ನನಗೆ ಅದು ಹೋಗ್ಬೇಕು, ಚಲೋ ಆಗ್ಬೇಕು. ಚಲೋ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಚಲೋ ಆದ್ಮೇಲೆ ಎಷ್ಟು ವರ್ಷ ಇರ್ತೀವಿ ಹೇಳ್ರಿ? ಚಲೋ ಆದ್ಮೇಲೆ ಎಷ್ಟು ವರ್ಷ ಇರ್ತೀವಿ ಹೇಳ್ರಿ? ಶೇಖಮ್ಮವ್ರೆ, ಚಲೋ ಆದ್ಮೇಲೆ ಎಷ್ಟು ವರ್ಷ ಇರ್ತೀವಿ? ಹಂಗೆ ಇರ್ತೀವ್ಯಾ? 10 ತಲೆಗಳನ್ನು ನೋಡ್ತೀವ್ಯಾ? ನೋಡಲ್ಲ. ಚಲೋ ಆದ್ಮೇಲೆ ಮತ್ತೇನಾಗ್ತೀವಿ? ಮಣ್ಣಿನಿಂದ ಬಂದೀವಿ, ಮಣ್ಣಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಸರಸರ 12ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ರಿ ಯಾರು ಪ್ರಸಂಗ ಏನಂತೇಳಿ, ನಿನ್ನ ದಿನಗಳು ಕಷ್ಟದ ದಿನಗಳು ಬರುವುದರ ಒಳಗಡೆಯಾಗಿ, ಮತ್ತು 7ನೇ ವಾಕ್ಯದಲ್ಲಿ ಹೇಳ್ತಾನೆ 12ನೇ ಅಧ್ಯಾಯ, ನೀನು ಮಣ್ಣಿನಿಂದ ಬಂದಂತ ನೀನು ಮಣ್ಣಿಗೆ ಸೇರುವುದ್ರ ಒಳಗಡೆಯಾಗಿ ಸೃಷ್ಟಿಕರ್ತನ ದೇವರನ್ನ ಸ್ಮರಿಸದೆ ಇರಬೇಡ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನೀವೇನಾಗಿರ್ಬೇಕು? ಆಜ್ಞೆಯನ್ನ ಧಿಕ್ಕಾರ ಮಾಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಇನ್ನು ಕೆಲವು ಜನರು ಇರ್ತಾರೆ ಪ್ರೇರೆ, ದೇವರವ್ರಿಗೆ ಆಶೀರ್ವಾದ ಕೊಟ್ಟಿರ್ತಾನೆ, ಆ ಆಶೀರ್ವಾದವನ್ನು ಕೂಡ ಏನ್ ಮಾಡ್ತಾರೆ ಕೆಲವು ಜನ, ಅಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದ್ಸರಿ ಬರ್ರಿ. ಒಬ್ಬ ವ್ಯಕ್ತಿ ತಾನು ಏನನ್ನ ಅಲಕ್ಷ್ಯ ಮಾಡ್ತಾ ಇದ್ದಾನೆ ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಮಗನೇ, ಒಂದು ನಿಮಿಷ ತಡ್ರಿ. 16ನೇ ವಾಕ್ಯ, 15ರಿಂದ ಓದಿ ಗೊತ್ತಾಗುತ್ತೆ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನ ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲುತನದ ಹಕ್ಕನ್ನ ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಹಲ್ಲೆಲೂಯಾ. ನಮ್ಮ ಮುಂದ್ಗಡೆ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸಾಕನ ಮಕ್ಕಳು ಇಬ್ರು ಪ್ರಿಯರೇ. ಯಾರು? ಯಾಕೋಬ, ಏಸಾವ. ಯಾಕೋಬ ಚಿಕ್ಕವನು, ಏಸಾವ ದೊಡ್ಡವನು. ದೇವರು ಹೇಳಿದ ಹಳೆಯ ಒಡಂಬಡಿಕೆಯಲ್ಲಿ ಚೊಚ್ಚಲುತನಕ್ಕೆ ಮೊದಲು ಹುಟ್ಟಿದಂಥವರಿಗೆ ಗಂಡು ಮಕ್ಕಳಿಗೆ ಆಶೀರ್ವಾದ ಜಾಸ್ತಿ. ಹಲ್ಲೆಲೂಯಾ. ಮೊದಲು ಯಾರು ಹುಟ್ಟಿರ್ತಾರೆ, ಯಾರು ಚೊಚ್ಚಲು ಮಕ್ಕಳಾಗಿ ಹುಟ್ಟಿರ್ತಾರೆ, ಅವರಿಗೆ ಆಶೀರ್ವಾದ ಜಾಸ್ತಿ, ಆಸ್ತಿಯಲ್ಲಿ ಅವರಿಗೆ ಜಾಸ್ತಿ ಪಾಲು. ಇದು ಹಳೆ ಒಡಂಬಡಿಕೆ. ಈಗೆಲ್ಲ ಸಮಾಜ ಬೇರೆ. ಹಲ್ಲೆಲೂಯಾ. ಫಸ್ಟ್ ಯಾರು ಅಲ್ಲಿ ಇಸ್ರಾಯೇಲ್ ಒಂದು
ಸಂಸ್ಕೃತಿಯಲ್ಲಿ ದೇವರು ಹೇಳಿದ ಹಾಗೆ ಒಂದು ವೇಳೆ 8 ಎಕರೆ ಇತ್ತು ಅಂತ ತಿಳ್ಕೊಳ್ಳಿ, ಯಾರಿಗೆ ಎಷ್ಟು ಕೊಡಬೇಕು? 5 ಎಕರೆ ಅಣ್ಣ, 3 ಎಕರೆ ತಮ್ಮ, ಅಲ್ಲೆಲ್ಲೂಯ. 6 ಎಕರೆ ಅಣ್ಣ, 4 ಎಕರೆ ತಮ್ಮ. ಒಂದು ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಚೊಚ್ಚಲುತನ ಮೊದಲು ಹುಟ್ಟಿದಾನ ಅಂತೇಳಿ. ಈ ಚೊಚ್ಚಲುತನದ ಹಕ್ಕು ದೇವರಿಂದ ಸುಲಭವಾಗಿ ಬಂದಿದೆ. ಅಲ್ಲೆಲ್ಲೂಯ. ಕೆಲವು ಜನರು ಹುಟ್ಟುತ್ತಲೇ, ಅಂದ್ರೆ ಕ್ರಿಸ್ತಿಯ ಕುಟುಂಬದಲ್ಲಿ ನೀವು ಹುಟ್ಟಿರ್ತೀರಾ, ಬೆಳಿತಾ 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 ಇರಬೇಕಾದ್ರೆ ರಕ್ಷಣೆ ಹೊಂದುವಂತ ಒಂದು ಕಾಲ ಬರುವವರೆಗೂ, ರಕ್ಷಣೆ ಹೊಂದಿದ ಮೇಲೆ ಅವ್ರು ನಿಜವಾಗಿ ಕ್ರೈಸ್ತರಾಗಲ್ಲ. ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಕ್ರೈಸ್ತರು ಯಾರು ಆಗಲ್ಲ. ಅಲ್ಲೆಲ್ಲೂಯ. ದೇವ್ರು ನಂಬಿದಂತ ಕುಟುಂಬಗಳಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ದೇವ್ರ ಮಕ್ಕಳು ಅಂತ ಹೇಳಿ ಅಲ್ಲ. ಅಲ್ಲೆಲ್ಲೂಯ. ಎಲ್ಲರಲ್ಲೂ ಪಾಪ ಇರುತ್ತೆ ಅಂತ ಹೇಳಿದೀನಿ ನಾನು. ಒಂದು ವಯಸ್ಸಿಗೆ ಬಂದಾಗ ಆ ಪಾಪದ ಸಲುವಾಗಿ ಅವರು ಪ್ರಾಯಶ್ಚಿತ್ತ ಪಟ್ಟು ಯೇಸುವಿನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಅವ್ರಿಗೆ ಏನಾಗುತ್ತೆ? ಪಾಪ ವಿಮೋಚನೆ ಆಗುತ್ತೆ, ಅವರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯ. ನಾನು ಕೂಡ 2012ನೇ ಇಸ್ವಿ 23ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಏನಾಗಿದ್ದು, ದೇವರಲ್ಲಿ ಪಾಪ ವಿಮೋಚನೆಯ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡಿರುವಂಥದ್ದು ಪ್ರಿಯರೇ. ಇರಬೇಕು. ನಾವು ಹುಟ್ಟಿದ ದಿನ ಅದೇ. ಹಲ್ಲೆಲೂಯ. ನಾವು ಹುಟ್ಟಿದ ದಿನ ಯಾವುದು? ಹುಟ್ಟಿದ ದಿನ ಅಲ್ಲ, ನಾವು ಸತ್ತು ಹುಟ್ಟಿದ ದಿನ. ಹಲ್ಲೆಲೂಯ. ಪಾಪದ ಪಾಲಿಗೆ ಸತ್ತು ದೇವರ ಪಾಲಿಗೆ ಹುಟ್ಟಿರುವಂತ ದಿನ, ದೀಕ್ಷೆ ಹೊಂದಿರುವಂತ ದಿನವನ್ನು ನಾವು ಮರಿಬಾರದು ಪ್ರಿಯರೇ. 2012 ಆಯ್ತು, ಎಲ್ಲ ಪ್ರಳಯ ಬರುತ್ತೆ, ಎಲ್ಲ ಮುಚ್ಕೊಂಡು ಹೋಗುತ್ತೆ ಅಂತೇಳಿ ಭಯಂಕರವಾಗಿ ಸುದ್ದಿ ಎಬ್ಸಿದ್ರು ಆ ಟೈಮ್ನಾಗ. ಹಲ್ಲೆಲೂಯ. ಹಲ್ಲೆಲೂಯ. ಆ ಟೈಮಲ್ಲಿ ನಾವು ರಕ್ಷಣೆಯನ್ನ ಹೊಂದಿರುವಂಥದ್ದು. ಏಸಾವನಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಇದೆ. ಏನು ಆಶೀರ್ವಾದ? ಚೊಚ್ಚಲುತನದ ಆಶೀರ್ವಾದ. ಅತೇನು ಸಂಪಾದನೆ ಮಾಡಿ ಪಡ್ಕೊಂಡಿಲ್ಲ, ಸುಲಭವಾಗಿ ಆತನಿಗೆ ಆಶೀರ್ವಾದ ಬಂದಿದೆ. ಆದ್ರೆ ಆತನು ಆ ಆಶೀರ್ವಾದವನ್ನ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಅಲಕ್ಷ್ಯ ಮಾಡ್ತಾ ಇದ್ದಾನೆ, ತಾತ್ಸಾರ ಮಾಡ್ತಾ ಇದ್ದಾನೆ. ಒಂದು ಸಾರಿ ಅಲಕ್ಷ್ಯ ತಾತ್ಸಾರ ಮಾಡಿದರೆ ಪುನಃ ಅದನ್ನ ನಾವು ಎಷ್ಟು ಪಡ್ಕೊಬೇಕಂದ್ರೂ ಕೂಡ ಏನಾಗಲ್ಲ, ಅದು ಸಿಗಲ್ಲ. ಏನಂತಾರಲ್ರಿ, ಎಳ್ಕೊಂಡ ಹೋಗ್ಬಿಡ್ತಾ ಕಡೆ ಅಂತೇಳಿ ವಿಧಿ ಸಲುವಾಗಿ ಏನೋ ಮಾತಾಡ್ತಾರೆ ಅನ್ಯರು. ಇಲ್ಲಪ್ಪ ಅಲ್ಲಿಗೆ ಬಂದಿದ್ದು ಅದನ್ನ ಟೈಮು ಆಯ್ತು ಹೋಗ್ಬಿಡ್ತು ಅಂತೇಳಿ. ಇಲ್ಲಿ ನಾವು ಅಪ್ಲೈ ಮಾಡ್ಕೊಬೋದು. ಯಾವ ರೀತಿಯಾಗಿ ಅದು ಇತ್ಗ ಬಂತು, ಆಶೀರ್ವಾದ ಇತ್ತು, ಆದ್ರೆ ಆಶೀರ್ವಾದವನ್ನ ತನ್ನ ಕೈಯಿಂದ ತಾನೇ ಏನ್ ಮಾಡಿದ? ಕಳೆದುಕೊಂಡ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯ ಮಾಡಬೇಡ್ರಿ. ಒಂದು ಒಪ್ಪತ್ತು ಊಟ ಮಾಡ್ಲಾರ್ದಿದ್ರ ಬದುಕ್ತಿದ್ದಿಲ್ರಿ. ಹಲ್ಲೆಲೂಯ. ಬದುಕ್ತೀವಿ. ಹಲ್ಲೆಲೂಯ. ನಾನು 2016 ಅನ್ಸುತ್ತೆ 7 ದಿನ ಊಟ ಮಾಡ್ಲಾರ್ದು ಹಂಗೆ ಇದ್ದೆ. ಅಪ್ಪ ಅವರು 40 ದಿನ 2012 ರೀ, 13 12 ಅನ್ಸುತ್ತೆ ಎಲ್ದೊಡ್ಡಿಗೆ ನಾವು ಹೋಗ್ತೇವೆ. ಹಲ್ಲೆಲೂಯ. 40 ದಿನಗಳ ನಂತರ ಆ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಅವರಿದ್ದು ಒಂದೊಪ್ಪತ್ತು ಕೂಡ ಊಟ ಮಾಡಲಾರ್ದು ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು? ಫಾಸ್ಟಿಂಗ್ ಮಾಡಿದ್ರು. ಅವರು ಬದುಕಿದ್ದಾರೆ. ಈತ ಒಂದು ಒಪ್ಪತ್ತು ಊಟಕ್ಕಾಗಿ ಏನ್ ಮಾಡಿದ ಪ್ರಿಯರೇ? ಚುಚ್ಚಲುತನದ ಆಶೀರ್ವಾದದ ಹಕ್ಕನ್ನ ಏನ್ ಮಾಡಿದ? ಕಳೆದುಕೊಂಡ. ಅಲಕ್ಷ್ಯ ಮಾಡ್ತಾರೆ ಅನೇಕ ಜನರು. ಇರುವಂತದನ್ನ ಅಲಕ್ಷ್ಯ ಮಾಡ್ತಾರೆ, ಇರ್ಲಾರ್ದಂಥದನ್ನ ಏನ್ ಮಾಡ್ತಾರೆ? ಹುಡುಕ್ತಾ ಹೋಗ್ತಾರೆ. ಹಲ್ಲೆಲೂಯ. ಇರುವಂತದನ್ನ ಏನ್ ಮಾಡ್ತೀವಿ ನಾವು? ಅಲಕ್ಷ್ಯ ಮಾಡ್ತೀವಿ. ದೇವರು ನಮ್ಗೆ ಕೊಟ್ಟಿರುವಂತದ್ದನ್ನ, ಆರೋಗ್ಯ ಆಗಿರ್ಬೋದು, ಆರ್ಥಿಕತೆ ವಿಷಯ ಆಗಿರ್ಬೋದು, ಮುನ್ನೊಂದು ಆಗಿರ್ಬೋದು, ಅದೆಲ್ಲದಕ್ಕಿಂತ ಮುಂಚಿತವಾಗಿ ರಕ್ಷಣೆ ಆಗಿರ್ಬೋದು. ಆ ರಕ್ಷಣೆಯನ್ನ ನಾವೇನ್ ಮಾಡಿದ್ವಿ? ಕೆಲವೊಂದು ವಿಷಯಗಳಲ್ಲಿ ನಾವು ಅಲಕ್ಷ್ಯ ಮಾಡ್ತೀವಿ. ಈ ಏಸಾವ ಏನ್ ಮಾಡಿದ? ಚೊಚ್ಚಲುತನದ ಹಕ್ಕನ್ನ ಏನ್ ಮಾಡಿದ? ಅಲಕ್ಷ್ಯ ಮಾಡಿದ, ತಾತ್ಸಾರ ಮಾಡಿದ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ. ಆತ ಮತ್ತೆ ಕೇಳಿದಂತೆ, ಅಪ್ಪ ನನ್ನನ್ನು ಆಶೀರ್ವಾದ ಮಾಡು ಅಂತೇಳಿ ಕೇಳಿದ್ರೆ ಚೊಚ್ಚಲುತನದ ಹಕ್ಕ ಸಿಗಲಿಲ್ಲ. ಮತ್ತೆ ಏನು ಸಿಗಲಿಲ್ಲ? ಆತನಿಗೆ ತಂದೆಯಿಂದ ಬರುವಂತ ಆಶೀರ್ವಾದಗಳು ಕೂಡ ಸಿಗಲಿಲ್ಲ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಅಲಕ್ಷ್ಯ ಮಾಡಬೇಡ್ರಿ. ದೇವ್ರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡ್ರಿ. ನೀವು ನಂಬಿ ರಕ್ಷಣೆ ಹೊಂದಿದಂಥವ್ರು ಏನಾಗ್ಬೇಡ್ರಿ? ಪುನಃ ಲೋಕದ ಕಡೆ ಹೋಗ್ಬೇಡ್ರಿ. ಲೋಕ ಎಳೆಯುತ್ತೆ, ಅಲ್ಲಿಂದನೇ ಬಂದೀವಿ ನಾವು. ಹಲ್ಲೆಲೂಯ. ಅಲ್ಲಿಂದನೇ ಬಂದೀವಲ್ಲ, ಎಳಿತಿರ್ತದ. ಆದ್ರೆ ನಾವೇನ್ ಮಾಡಬಾರ್ದು? ಒಂದು ದೃಢವಾದ ನಿರ್ಧಾರ ಮಾಡಿಕೊಂಡು ದೇವರಲ್ಲಿ ನಾವು ನಮ್ಮ ಜೀವಿತ ನಾವೇನಿಲ್ಲ, ದೇವರೇ ನೀನೇ ಎಲ್ಲಪ್ಪ ಅಂತೇಳಿ ಆತನ ಮೇಲೆ ಭಾರ ಹಾಕಿದ್ರೆ ಆತ ನಡ್ಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೋಹಂದು ಕುಟುಂಬದ ಬಗ್ಗೆ ನಾವು ಬಾದರ್ಲಿ ಅನ್ಸುತ್ತೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ವಿ. ನೋಹನ ಅಡಿಗಿನ ಒಳಗಡೆ ಯಾರಿದ್ದಾರೆ ಪ್ರಿಯರೇ? ನೋಹನು ಇದ್ದಾನೆ, ನೋಹನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಸೊಸೆಯಂದರಿದ್ದಾರೆ, 8 ಜನ ಇದ್ದಾರೆ.
ಮತ್ತೆ ಎಲ್ಲ ಪ್ರಾಣಿಗಳು ಕೂಡ ಇದಾವೆ, ಪಕ್ಷಿಗಳು ಕೂಡ ಇದ್ದಾವೆ, ಅವುಗಳಿಗೆ ಬೇಕಾದ ಆಹಾರದ ವ್ಯವಸ್ಥೆ ಕೂಡ ಇದೆ, ಎಲ್ಲವೂ ಕೂಡ ಸಮೃದ್ಧಿ ಇದೆ. ಎಲ್ಲಿ? ನಾವೆಯಲ್ಲಿ. ಹೊರಗಡೆ ಏನಿದೆ? ಭಯಂಕರವಾದಂತ ನೀರು, ಹಸಿವು, ಆಹಾರ ಇಲ್ಲದ ಪರಿಸ್ಥಿತಿ. ಹಲ್ಲೆಲೂಯ. ಇದೇ ಆಹಾರ ಏನಾಗಿದೆ? ನಾಶವಾಗಿ ಹೋಗಿದೆ, ಹಾಳಾಗಿ ಹೋಗಿದೆ. ಅದರ ಸಲುವಾಗಿ ಪ್ರೇಯರ್ ನಾವು ತಿಳ್ಕೊಬೇಕು, ನಾವು ಸಭೆಯನ್ನು ಅಂತ ನಾವೇ ಒಳಗಡೆ ಇದ್ದೀವಿ. ನಾವು ಎಲ್ಲಿದ್ದೀವಿ? ಒಳಗಡೆ ಇದ್ದೀವಿ. ನಾವು ಅಲಕ್ಷ್ಯ ಮಾಡಬೇಡ. ಆದ್ರೆ ಅಲಕ್ಷ್ಯ ಸ್ಟಾರ್ಟ್ ಆಗೋದೇ ಇಲ್ಲ ಅಂತ. ಆ ಹೊರಗಿನರು ಏನು ಮಾಡೋದು ನಮ್ಗೆ ಬೇಕಾಗಿಲ್ಲ. ಸಭೆಯಾಗಿರುವಂತ ನೀನು ದೇವರನ್ನ ಅಲಕ್ಷ್ಯ ಮಾಡಬಾರ್ದು. ಸತ್ಯವೇದ ಮೊದಲು ಹೇಳುವಂಥದ್ದು ಯಾರಿಗ್ರಿ? ಸಭೆ. ರಕ್ಷಣೆ ಹೊಂದಿದ ಮಗನಾಗಿರುವಂತ ನೀವು ಸರಿಯಾಗಿರ್ಬೇಕು. ನಂಬಲಾರ್ದವ್ರು ಬಿಟ್ಟು ಬಿಡ್ರಿ. ನಂಬಲಾರ್ದವ್ರು ಆಯ್ತು, ಅವ್ರು ದೇವ್ರ ದೃಷ್ಟಿಯಲ್ಲಿ ಇಲ್ವೇ ಇಲ್ಲ, ಅವ್ರು ಸತ್ತರಿಗೆ ಸಮಾನ. ವಾಕ್ಯ ಹೇಳುತ್ತೆ ಏನಂತೇಳಿ? ಯಾವಾಗ ಸತ್ತರಿಗೆ ಸಮಾನ ಅಂತ ನಂಬಲಾರ್ದವ್ರು. ನಂಬಿದರೆ ನಾವು ದೇವರಿಗೆ ಏನಾಗಿರುವಂಥವ್ರು? ಜೀವಿಸುವವರಾಗಿ ಇರುವಂಥವ್ರು ಪ್ರೇರ. ಅದ್ರ ಸಲುವಾಗಿ ತೀರ್ಪು ಎನ್ನುವಂಥದ್ದು ಎಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳುತ್ತೆ ವಾಕ್ಯ? ಬಾಗಿಲಲ್ಲಿ. ಯಾವ ಬಾಗಿಲಲ್ಲಿ? ಸಭೆಯ ಮನೆಯಲ್ಲಿ, ಸಭೆಯ ಬಾಗಿಲಲ್ಲಿ ತೀರ್ಪು ಎನ್ನುವಂಥದ್ದು ಪ್ರಾರಂಭವಾಗುತ್ತೆ ಪ್ರೇರ. ಅದ್ರ ಸಲುವಾಗಿ ದೇವರು ನಮಗೆ ಉನ್ನತವಾದವುಗಳನ್ನೇ ಇಟ್ಟಿದ್ದಾನೆ. ಅದರ ಸಲುವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತೆ, ನಾವು ಬೇಡುವಂಥದ್ದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಿನದಾಗಿ ಆತ ಕೊಡ್ತಾನಂತ. ನಾವು ಕೇಳ್ಕೊಳ್ಳೋದು ಸ್ವಲ್ಪ. ನಾವು ಏನು ಬೇಡಬೇಕು, ಬೇಡುವುದರೊಳಗಾಗಿಯೇ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ ಪ್ರೇಯರೇ ದೇವರು. ಹಲ್ಲೆಲೂಯ. ಅದರ ಸಲುವಾಗಿ ದೇವರನ್ನ ನೀವು ಅಲಕ್ಷ್ಯ ಮಾಡಬೇಡ್ರಿ, ದೇವರ ಆಜ್ಞೆಗಳನ್ನ ಅಲಕ್ಷ್ಯ ಮಾಡಬೇಡ್ರಿ, ದೇವರ ವಾಕ್ಯವನ್ನ ಅಲಕ್ಷ್ಯ ಮಾಡಬೇಡ್ರಿ, ತಾತ್ಸಾರ ಮಾಡಬೇಡ್ರಿ. ಈ ಲೋಕದಲ್ಲಿ ಇರ್ತಕ್ಕಂಥ ಕೆಲವುಗಳು ನಿಮ್ಮನ್ನ ಏನ್ ಮಾಡ್ತವೆ? ಅಲಕ್ಷ್ಯ ಮಾಡಂಗೆ ಮಾಡ್ತವೆ. ಆ ಹಣ್ಣು ಅವಳಿಗೆ ಏನ್ ಮಾಡ್ತು? ಆಕರ್ಷಣೆ ಮಾಡ್ತು. ಆ ಸಹವಾಸ, ಸೈತಾನೊಂದಿಗಿರುವಂತ ಸಹವಾಸ ಏನ್ ಮಾಡ್ತು? ಹಣ್ಣನ್ನ ತಿನ್ನುವಂಗೆ ಮಾಡ್ತು. ಮಾತಿಗೆ ಇಳಿದ್ಲಕ್ಕಿ. ಮಾತಿಗೆ ಇಳ್ಳಾರ್ದೆ ಇದ್ರಪ್ಪ ಅಂದ್ರೆ ಆದಾಮ್ನ ಹತ್ರ ಇದ್ದಿದ್ರೆ ತಪ್ಪು ನಡೆಯೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಜೀವಿತವನ್ನ, ರಕ್ಷಣೆ ಜೀವಿತವನ್ನು ನೀವೇನ್ ಮಾಡಬೇಡ್ರಿ? ಅಲಕ್ಷ್ಯ ಮಾಡಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂಸೋನನ ಕುರಿತಾಗಿ ನಾವು ನೋಡುವಾಗ ನಮ್ಗೆ ಗೊತ್ತು ಪ್ರಿಯರೇ, ದೇವರು ಆತನಿಗೆ ಎಷ್ಟು ಬಲವನ್ನು ಕೊಟ್ಟ, ಎಷ್ಟು ಶಕ್ತಿಯನ್ನು ಕೊಟ್ಟ. ಯೌವನ ಕಾಲದಲ್ಲಿ ಆತನು ಹುಟ್ಟಿರುವುದೇ ಫಿಲಿಸ್ಟಿಯರನ್ನ ಸೆರೆಬಿಡುವುದಕ್ಕಾಗಿ. ಯಾರು? ಸಂಸೋನ. ಹಲ್ಲೆಲೂಯಾ. ಆದ್ರೆ ದೇವರು ಕೊಟ್ಟಿರುವಂತ ಅಭಿಷೇಕವನ್ನ ಏನ್ ಮಾಡಿದ ಸಂಸೋನ? ಅಲಕ್ಷ್ಯ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಮಾನವನ ಹೆಂಡತಿ ಆಕೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ದೇವದೂತನನ್ನ ಕಳಿಸಿ ಪ್ರತ್ಯಕ್ಷನಾಗಿ ಮಾತಾಡಿದಾಗ ಆಕೆ ಜೊತೆಗೆ ಮಾತಾಡ್ತಾ ಹೇಳ್ತಾನೆ, ನೀನೇನಾಗ್ತೀಯ? ಬಂಜಿತನದಿಂದ ವಿಮುಕ್ತಿ ಹೊಂದ್ತೀಯ, ನಿನಗೊಬ್ಬ ಮಗನು ಹುಡ್ತಾನೆ ಅಂತೇಳಿ. ಈಗ ಒಂದ್ 2-3 ದಿನಗಳ ಹಿಂದೆ ಟಿವಿಯಲ್ಲಿ ನ್ಯೂಸಲ್ಲಿ ನೋಡಿರ್ಬೋದು. 74 ವರ್ಷದ ಮಂಗಾಯಮ್ಮ ಅಂತೇಳಿ ಅವ್ರದ್ದು ವಿಜಯವಾಡ. ಆಕೆ ಟ್ವಿನ್ಸ್, ಇಬ್ರು ಹೆಣ್ಮಕ್ಳಿಗೆ ಏನ್ ಮಾಡಿದಾಳ? ಜನ್ಮ ನೀಡಿದಾಳ. ಎಷ್ಟು ವರ್ಷಕ್ಕಿಗೆ? 74 ವರ್ಷ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಪ್ರೈಸ್ ದಿ ಲಾರ್ಡ್. ಯಾವ ಸೈನ್ಸ್ ಸಾರಾಳಿಗೆ ಹೆಂಗ್ ಮಕ್ಕಳು ಹುಟ್ಟಿವು ಅಂತೇಳಿ ಹೇಳ್ತಾ ಇದೆಯೋ ಅದೇ ಸೈನ್ಸ್ ಏನ್ ಮಾಡ್ತಾ ಇದೆ? ನಿಜವಾಗಲೂ ಬೈಬಲ್ ಸತ್ಯನೇ. ಬೈಬಲಲ್ಲಿ ಸುಳ್ಳು ಎನ್ನುವಂಥದ್ದು ಇಲ್ವೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಈ ಸಂಸೋನನ್ನು ಮಾನೋಹನ ಹೆಂಡತಿಯ ಆಕೆ ಸಂಗಡ ದೇವದೂತ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ, ನಿನಗೊಬ್ಬ ಮಗ ಹುಡ್ತಾನೆ, ಆ ಮಗುವನ್ನು ದೇವರಿಗೆ ಪ್ರತಿಷ್ಠೆಯಾಗಿ ನೀನು ನಿಲ್ಲಿಸಬೇಕು, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನ ಬರಮಾಡಬಾರ್ದು, ನಾಜೀರು ಆಗಿ ಆ ಹುಡುಗ ಯುವಕ ಇರಬೇಕು ಅಂತೇಳಿ ಹೇಳ್ತಾನೆ. ಆಯ್ತು, ತಾಯಿಗೆ ಸಂದೇಹ ಬರುತ್ತೆ. ಅವಾಗ ಗಂಡನ ಹತ್ರ ಹೋಗಿ ಹೇಳ್ತಾಳೆ, ಏನಂತೇಳಿ, ನನಗೆ ಹಿಂಗಿಂಗ ದೇವದೂತ ಬಂದು ಈ ರೀತಿಯಾಗಿ ಯಾರೋ ಒಬ್ಬ ಮನುಷ್ಯ ಅಂತೇಳಿ ಹೇಳಿದಾಗ, ಹೌದಾ ಅಂತೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಆ ದೇವದೂತ ಏನ್ ಮಾಡ್ತಾನೆ? ಬರ್ತಾನೆ ಪ್ರೇರ. ಮತ್ತೆ ಕಾಣಿಸಿಕೊಳ್ತಾನೆ. ಮತ್ತೆ ಮಾನೋಹನಿಗೂ ಕೂಡ ಹೇಳ್ತಾನೆ. ಹೇಳಿದ ಪ್ರಕಾರವಾಗಿಯೇ ಆ ಹುಡುಗ ಫಿಲಿಸ್ತೀರನ್ನ ಸೆರೆಬಡಿಯುವುದಕ್ಕಾಗಿ ನ್ಯಾಯಾಧಿಪತಿಯಾಗಿ ದೇವರು ಆ ಹುಡುಗನನ್ನ ಆರಿಸಿಕೊಳ್ತಾನೆ. ದೇವರಿಗಾಗಿ ಆ ಹುಡುಗ ಇರ್ತಾನೆ. ಯಾವ ದ್ರಾಕ್ಷರಸವನ್ನಾಗಲಿ ಮದ್ಯವನ್ನಾಗಲಿ ನೀನು ಸೇವನೆ ಮಾಡಬೇಡ ತಾಯಿ ಅಂತೇಳಿ ಹೇಳಿದಾಗ ಪ್ರೇರ, ಅದ್ಭುತವಾಗಿ ದೇವರು ಹೇಳಿದ ಪ್ರಕಾರವಾಗಿ ಆ ಹುಡುಗ ಹುಟ್ಟುತ್ತಾನೆ ಪ್ರೇರ. ಹುಟ್ಟಿದ ಮೇಲೆ ಏನಾಗುತ್ತೆ ಗೊತ್ತಾ? ಬೆಳಿತಾ 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 ಇರಬೇಕಾದ್ರೆ ದೇವರು ಬಲ ಕೊಡ್ತಾನ್ರಿ. ಎಂತ ಬಲ ಕೊಡ್ತಾನೆ ನೋಡ್ರಿ. 300 ನರಿಗಳನ್ನು ನೋಡಿರಾ? ಕೆಲವು ಜನ ನೋಡಿಲ್ಲ, ಕೆಲವು ಜನ ಅಡವಿಗೆ ಹೋದವ್ರು ನೋಡಿರ್ತೀರಿ. ಅಲ್ಲಿ ನರಿಗಳು ಕೈ ಸಿಗ್ತವ್ರು ಸಿಗಲ್ಲ. 300 ನರಿಗಳನ್ನ ಹಿಡಿದು ಎರಡು ಜಾಯಿಂಟ್ ಮಾಡಿ ಎಷ್ಟಾಗ್ತವೆ? 150 ಪೇರ್ ಆಗ್ತವೆ.
150 ಜೋಡಿ ಮಾಡಿ ಏನ್ ಮಾಡ್ತಾನೆ, ನಡುವಕ್ಕೊಂದು ಪಂಜಿಟ್ಟು ಫಿಲಿಸ್ಟಿಯರ ಹೊಲದಲ್ಲಿ ಏನ್ ಮಾಡ್ಬಿಡ್ತಾನೆ, ಬಿಟ್ಟು ಬಿಡ್ತಾನೆ. 300 ಒಂದು ನರಿ ಸಿಗಲ್ಲ ನಮಗೆ. 300 ನರಿಯನ್ನ ಹಿಡಿಯುವಂತ ಬಲ, ಒಂದು ಜ್ಞಾನ, ಒಂದು ಅಭಿಷೇಕ ದೇವರು ಕೊಟ್ರೆ ಮತ್ತೆ ಒಂದ್ಸಾರಿ ಏನಾಗುತ್ತೆ, ಸಿಂಹ ಬರುತ್ತೆ ಅಪೋಸಿಟ್ ಆಗಿ. ಸಿಂಹಕ್ಕೆಲ್ಲರೂ ಭಯ ಪಡ್ತಾರೆ. ಆ ಸಿಂಹವನ್ನು ಏನ್ ಮಾಡಿದ, ಈಸಿಯಾಗಿ ಸೀಳೆ ಹಾಕಿದ ಪ್ರಿಯರೇ. ಯಾವುದು? ಕಾಡಿನ ಮೃಗ, ಕಾಡಿನ ರಾಜ ಸಿಂಹವನ್ನ. ಯಾರು? ಸಂಸೋನ. ಒಂದ್ಸಾರಿ ಏನಾಗುತ್ತಂದ್ರೆ ಫಿಲಿಸ್ಟಿಯರ್ ಬಂದ್ಬಿಡ್ತಾರೆ ಸಡನ್ ಆಗಿ. ಹಲ್ಲೆಲೂಯಾ. ಫಿಲಿಸ್ಟಿಯರ್ ಸಡನ್ ಆಗಿ ಬಂದ ಸಂದರ್ಭದಲ್ಲಿ ಅಲ್ಲಿ ಕತ್ತೆ ದೌಡೆ ಎಲುಬಿರುತ್ತ, ಹಸಿ ದೌಡೆ ಎಲುಬು ಕತ್ತೆದು. ಎಷ್ಟಿರುತ್ತೆ ಕತ್ತೆ ದೌಡೆ ಎಲುಬು? ಎಷ್ಟಿರುತ್ತೆ? ನಮ್ದಾದ್ರೆ ಎಷ್ಟಿರುತ್ತೆ? ಕತ್ತೆದಾದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು. ಹಲ್ಲೆಲೂಯಾ. ಆ ಎಲುಬಿನಿಂದ 1000 ಜನರನ್ನ ಏನ್ ಮಾಡ್ತಾನೆ, ಸಾಯಿಸ್ತಾನೆ. ಎಷ್ಟು ಜನರು? 1000 ಜನರನ್ನ. ಶತ್ರುಗಳು ಅವ್ರನ್ನ ಯಾಕೆ ಸಾಯಿಸಿದಂದ್ರೆ ಅವರೆಲ್ಲರೂ ದೇವ್ರು ನಂಬಿದಂತ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು, ದೋಚ್ತಾ ಇದ್ರು. ಹಲ್ಲೆಲೂಯಾ. ಅಂತಹ ಅಭಿಷೇಕ ಉಳ್ಳಂತ ಒಬ್ಬ ವ್ಯಕ್ತಿ ಸಂಸೋನ ಏನಾಗ್ಬಿಟ್ಟ ಪ್ರಿಯರೇ, ದೇವರಿಗೆ ಕೊಟ್ಟಿರ್ತಕ್ಕಂಥ ಬಲವನ್ನ, ದೇವರ ಆತನಿಗೆ ಕೊಟ್ಟಿರ್ತಕ್ಕಂಥ ಬಲವನ್ನ, ಅಭಿಷೇಕವನ್ನ, ಶಕ್ತಿಯನ್ನ ಅಲಕ್ಷ್ಯ ಮಾಡ್ತಾನೆ. ಯಾವ ವಿಷಯಕ್ಕಾಗಿ? ಒಬ್ಬ ಸ್ತ್ರೀಯ ವಿಷಯಕ್ಕಾಗಿ, ಒಬ್ಬ ವ್ಯಭಿಚಾರಿಯ ವಿಷಯಕ್ಕಾಗಿ. ಒಂದು ವೇಳೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಿದರೆ ಆತನು ಸಂಸಾರಸ್ಥನಾಗಿ ಉಳಿತಾ ಇದ್ನೇನು. ಆದರೆ ಆತನು ದಲೀಲಾಳ ವಿಷಯದಲ್ಲಿ ತಪ್ಪು ಮಾಡಿದವನಾಗಿ ಏನ್ ಮಾಡ್ತಾನೆ, ತನ್ನ ಅಭಿಷೇಕವನ್ನ ಕಳೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಇವರೆಲ್ಲರೂ ಕೂಡ ಕೆಲವರು ಆಜ್ಞೆಯಲ್ಲಿ ತಪ್ಪು ಮಾಡಿದ್ರು, ಒಂದೊಪ್ಪತ್ತು ಊಟಕ್ಕಾಗಿ ದೇವರನ್ನ ಅಲಕ್ಷ್ಯ ಮಾಡಿದ್ರು, ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನ ಅಲಕ್ಷ್ಯ ಮಾಡಿದ್ರು. ಸಂಸೋನನಾದರೂ ಏನ್ ಮಾಡಿದ್ರಿ, ಅಷ್ಟು ಬಲ, ಅಷ್ಟು ಶಕ್ತಿ ಯಾರಿಗೂ ಕೂಡ ಇಲ್ಲ. ಬೈಬಲಲ್ಲಿ ಮತ್ತೆ ಬೇರೆ ಯಾರಿಗೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಬಲ, ಶಕ್ತಿ ಐತೆಂಬುದಾಗಿ ಏನ್ ಮಾಡಿಲ್ಲ, ಬರೆಯಲ್ಪಟ್ಟಿಲ್ಲ. ದೊಡ್ಡ ದೊಡ್ಡ ಇಷ್ಟು ದಪ್ಪನ ಹಗ್ಗ ಕಟ್ಟಿದ್ರ ಹೆಂಗ್ ಮಾಡಿದಂತೆ, ಹಿಂಗ ಅಂದಂತೆ ಸುಮ್ಮನೆ. ಏನ್ ಮಾಡಿದಂತೆ, ಸುಮ್ಮನೆ ಹಿಂಗ ಅಂದಂತೆ, ಹಂಗೆ ಅಳದು ಅಂತ. ಎಷ್ಟು ಶಕ್ತಿ, ಎಷ್ಟು ಬಲ ಇರಬಾರ್ದು. ಆ ಬಲ ಎಲ್ಲ ಒಂದೇ ಹತ್ರ ಇತ್ತು. ಎಲ್ಲಿತ್ತು? ಕೂದ್ಲಾಗಿತ್ತು. ಎಲ್ಲಿತ್ರಿ? ಕೂದ್ಲ 7 ಜಡೆ ಹಾಕೊಂತಿದ್ದ ಸಂಸೋನ. ಎಷ್ಟು ಜಡೆ? 7 ಜಡೆಗಳಲ್ಲಿ ಏನಿತ್ತು, ಸಂಸೋನನ ಬಲ ಇತ್ತು, ಶಕ್ತಿ ಇತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಜ್ಞೆ ಯಾವಾಗ ಅಲಕ್ಷ್ಯ ಮಾಡಿದ್ನು ಅವಾಗ ಆಕೆ ಗೊತ್ತಾಯಿತು. ಯಾರಿಗೆ? ವ್ಯಭಿಚಾರಿಯಾಗಿರುವಂತ ದಲೀಲಾಳಿಗೆ ಗೊತ್ತಾಯಿತು. ತೊಡೆಯ ಮೇಲೆ ಮಲಗಿಸಿಕೊಂಡಾಗ ಬಲ ಎಲ್ಲೈತೆ ಅಂತೇಳಿ ಸುಳ್ಳು ಹೇಳ್ತಾನೆ. ನನ್ನ ಬಲ ಏನಿಲ್ಲ, ನನ್ನ ಕೈಯಾಗೈತು ಅಂತ ಹೇಳ್ತಾನೆ. ನನ್ನ ಬಲ ಇನ್ನೊಂದದ್ರಾಗ ಐತು ಅಂತ ಹೇಳ್ತಾನೆ. ಅವಾಗ ಕೊನೆಯದಾಗಿ ಆಕೆ ಹಂಗೆ ಕಾಡಿಸ್ತಾ ಇರ್ಬೇಕಾದ್ರೆ ಹೇಳ್ಬಿಡ್ತಾನ. ಏನಂತೇಳಿ? ನನ್ನ ಬಲ ಎಲ್ಲ ನನ್ನ ಕೂದಲಲ್ಲಿದೆ ಅಂತ. ದೇವರೊಬ್ರು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ಅವರು ಆ ತರವಾಗಿ ಹೇಳ್ಕೋಬಹುದಾ? ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ಹೇಳ್ಕೊಂಡಾಗ ಪ್ರೇಯರೆ ಆಕೆ ಏನ್ ಮಾಡ್ತಾಳೆ, ಕತ್ರಿ ತಗೊಂಡು ಬೇಸ್ ಕ್ಲಿಯರ್ ಆಗಿ ಕಟ್ ಮಾಡಿಬಿಡ್ತಾಳೆ, ಕತ್ರಿಸಿ ಹಾಕಿಬಿಡ್ತಾಳೆ. ಅಲಕ್ಷ್ಯ ಮಾಡಿದ. ತಾನು ಹುಟ್ಟಿರ್ತಕ್ಕಂಥ ಉದ್ದೇಶನೇ ಬೇರೆ, ಆದರೆ ತಾನೇನಾದ ಪ್ರಿಯರೇ, ದೇವರನ್ನ ಅಲಕ್ಷ್ಯ ಮಾಡಿ ಯಾವ ಫಿಲಿಸ್ಟಿಯರನ್ನ ಸಾಯಿಸ್ಬೇಕಂತೇಳಿ ದೇವ್ರು ಹೇಳಿದ್ನು, ಆ ಫಿಲಿಸ್ಟಿಯರ ಸಹವಾಸ ಮಾಡ್ತಾನೆ. ಆ ಫಿಲಿಸ್ಟಿಯರ ಸ್ತ್ರೀ ಆಗಿರುವಂತ ದಲೀಲಳ ಸಹವಾಸ ಮಾಡಿ ದೇವ್ರನ್ನ ಅಲಕ್ಷ್ಯ ಮಾಡಿ ಏನಾಗ್ಬಿಟ್ಟಾರೆ, ಸಾಯ್ತಾನೆ ಪ್ರಿಯರೇ. ಭಯಂಕರವಾಗಿ ನಾಚಿಕೆ, ಕಣ್ಣುಗಳು ಕಿತ್ತು ಹಾಕ್ತಾರೆ, ಕಣ್ಣು ಗುಡ್ಡೆಗಳನ್ನ. ಆದ್ರೂ ಕೂದಲ ಹೆಂಗೆ ಬೆಳೀತಾ ಇದ್ವು. ಮತ್ತೆ ದೇವರು ಪುನಃ ಸಂಸೋನನಿಗೆ ಬಲ ಕೊಟ್ಟ, ಶಕ್ತಿ ಕೊಟ್ಟ ಪ್ರಿಯರೇ. ಆತನ ಸಾಯುವಾಗ ಎಲ್ಲಿ ಕಟ್ಟಿ ಹಾಕಿದ್ರು? ಒಂದು ದೇವತೆ, ಒಂದು ಗುಡಿಯಲ್ಲಿ ಕಟ್ಟಿ ಹಾಕಿದಾಗ ಕಟ್ಟಿ ಹಾಕಿದ್ರ ಯಾರನ್ನ? ಸಂಸೋನನನ್ನ. ದೇವ್ರೇ, ನಾನು ಸಾಯ್ತೀನಿ, ನಾನು ಇವರೆಲ್ಲರನ್ನು ಕೂಡ ನಾನು ಸಾಯಿಸ್ತೀನಿ ಅಂತೇಳಿ ಕೊನೆಯದಾಗಿ ನನಗೆ ಬಲ ಕೊಡು ಅಂತೇಳಿ ಹೇಳಿದಾಗ 16ನೇ ಅಧ್ಯಾಯ ಕೊನೆಯ ವಾಕ್ಯಗಳಲ್ಲಿ ಇರುತ್ತೆ. ದೇವರು ಮತ್ತೆ ಪುನಃ ಆತನ ಪ್ರಾರ್ಥನೆ ಕೇಳಿ ಆತನಿಗೆ ಬಲ ಕೊಟ್ಟ ಪ್ರಿಯರೇ. ಬಲ ಕೊಟ್ಟಾಗ 2 ಕಂಬಗಳು ಇರ್ತಾವಲ್ಲ, ಅದೇ ಕಂಬಗಳು ಆಧಾರ ಕಂಬಗಳು, ಆಧಾರ ಸ್ತಂಭಗಳು. ಇಡೀ ದೇವಾಲಯಕ್ಕ. ಹಲ್ಲೆಲೂಯಾ. ಯಾವಾಗ ಆಧಾರ ಕಂಬಗಳು ಕೂದಲು ಹಂಗೆ ಬೆಳಿತಾ ಇರಬೇಕಾದ್ರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಶಕ್ತಿ ಕೊಟ್ಟ ಮೇಲೆ 2 ಸಾರಿ ಹಿಂಗ ಅಂತಾನಂತ. ಹಲ್ಲೆಲೂಯಾ. ಕಂಬನೆ ಬಿದ್ದ ದೇವಾಲಯ ಎಲ್ಲ ಡಬ್ಬಕ್ಕೆ ಹೋಗ್ಬಿಡುತ್ತಾ. ಸಂಸೋನನು ಜೀವಂತವಾಗಿರುವಾಗ ಸಾಯಿಸಿದಂಥವ್ರಿಗಿಂತ ಆ ಕೊನೆಯ ದಿನದಲ್ಲಿ ಸಾಯಿಸಿದಂಥವ್ರ ಸಂಖ್ಯೆ ಹೆಚ್ಚು ಅಂತೇಳಿ.
ನಾವು ಸಾಯಿಸಬೇಕು ಮನುಷ್ಯರನ್ನಲ್ಲ. ಯಾವುಗಳನ್ನ? ಕೆಟ್ಟವುಗಳನ್ನ, ಕೆಟ್ಟ ದುರಾತ್ಮಗಳನ್ನ. ಹಲ್ಲೆಲೂಯಾ. ಆ ಲಕ್ಷಣಗಳು ಎಲ್ಲ ಕೂಡ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಏನಾಗಿದೆ? ಬರೆಯಲ್ಪಟ್ಟಿದೆ ಪ್ರಿಯರೇ. 19ನೇ ಅಧ್ಯಾಯದಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಹಲ್ಲೆಲೂಯಾ. ಜಾರತ್ವ, ಬಂಡುತನ, ನಾಚಿಕೆಡಿತನ, ಅವೆಲ್ಲವುಗಳನ್ನ ಎಷ್ಟಿದಾವೆ? 14 ಇದಾವ. ಆ 14ಗಳನ್ನ ನಾವು ಸಾಯಿಸಬೇಕು. ಹಲ್ಲೆಲೂಯಾ. ಬೇರೆ ಯಾರು ಅಲ್ಲ. ಯಾರು ಸಾಯಿಸಬೇಕು? ನಾವು ಸಾಯಿಸಬೇಕು ಪ್ರಿಯರೇ. ವಿಗ್ರಹಾರಾಧನೆಗೆ ದೂರವಾಗಿ ಓಡಿ ಹೋಗ್ರಿ ಅಂತ ಹೇಳ್ತಾನ. ಯಾರು? ಯೋಹಾನ, ಮೊದಲನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ ಕೊನೆಯ ವಚನದಲ್ಲಿ ವಿಗ್ರಹಾರಾಧನೆಯಿಂದ ನೀವು ದೂರವಾಗಿರ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಅಲಕ್ಷ್ಯ ಮಾಡಬೇಡ್ರಿ. ಮೊದಲನೇದಾಗಿ ಆಜ್ಞೆಯನ್ನ ಅಲಕ್ಷ್ಯ ಮಾಡಬೇಡ. ಎರಡನೆಯದಾಗಿ ಇಹಲೋಕದ ವಿಷಯಕ್ಕಾಗಿ ದೇವರಿಂದ ಬರುವಂತ ಆಶೀರ್ವಾದವನ್ನ ಅಲಕ್ಷ್ಯ ಮಾಡಬೇಡ. ಮೂರನೇದಾಗಿ ದೇವರು ನಿನಗೆ ಕೊಟ್ಟಿರುವಂತ ಅಭಿಷೇಕವನ್ನ ಅಲಕ್ಷ್ಯ ಮಾಡಬೇಡ. ಇವರು ಅಲಕ್ಷ್ಯ ಮಾಡಿದ್ರು. ಅಲಕ್ಷ್ಯ ಮಾಡಿದಾಗ ಇವರ ಜೀವಿತದಲ್ಲಿ ಬಹಳ ಪೆಟ್ಟು ತಿಂದ್ರು. ನಾವು ಅಲಕ್ಷ್ಯ ಮಾಡಬಾರದು ಅಂತೇಳಿ ದೇವರು ಇವರ ಕುರಿತಾಗಿ ಸತ್ಯವೇದದಲ್ಲಿ ಬರೆಸಿದ್ದಾನೆ ಪ್ರಿಯರೇ. ನೀನು ಕೂಡ ಅಲಕ್ಷ್ಯ ಮಾಡ್ತಾ ಇದೆಯಾ ದೇವ್ರನ್ನ? ದೇವರ ಆಜ್ಞೆಯನ್ನು ಅಲಕ್ಷ್ಯ ಮಾಡ್ತಾ ಇದೆ. ಒಂದು ಸಾರಿ ಏನ್ ಮಾಡಿ, ನೀನು ದೇವ್ರನ್ನ ತಿಳ್ಕೊ. ಯಾರನ್ನ ತಿಳ್ಕೊಬೇಕು? ದೇವ್ರನ್ನ ತಿಳ್ಕೊಬೇಕು. ಹಲ್ಲೆಲೂಯಾ. ಸಾಯುವುದ್ರೊಳಗಡೆಯಾಗಿ ಯಾರನ್ನ ಸ್ಮರಿಸ್ಬೇಕು ನಾವು? ಸೃಷ್ಟಿಕರ್ತನನ್ನ. ಹಲ್ಲೆಲೂಯಾ. ಒಂದ್ಸರಿ ಓದಿರ ವಾಕ್ಯ. ಈಗ ಯಾವ ತೆಗ್ದಿರ? ಗಲಾತ್ಯ ತೆಗ್ದಿರ? ಯಾವ ತೆಗ್ದಿರ? ಸಾಯಿಸ್ಬೇಕಾದಂತ 5ನೇ ಅಧ್ಯಾಯ 19ನೇ ವಾಕ್ಯ. ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಓಕೆ ಕಂಟಿನ್ಯೂ, ಕುಡಿಕತನ, ದುಮ್ದೌತಣ. ಹಲ್ಲೆಲೂಯಾ. ಒಂದೊಂದಾಗಿ. ಜಾರತ್ವ ಅಂದ್ರೆ ಏನ್ರಿ? ಮದುವೆ ಆಗಕ್ಕಿಂತ ಮುಂಚಿತವಾಗಿ ಪುರುಷನ ಅಥವಾ ಸ್ತ್ರೀಯ ಸಂಪರ್ಕ ಇಟ್ಟುಕೊಳ್ಳುವಂಥದ್ದೇನದು? ಜಾರತ್ವ. ಆಮೇಲೆ ಬಂಡುತನ. ಎಷ್ಟು ಹೇಳಿದ್ರು ಕೂಡ ರಕ್ಷಣೆ ಮಾಡಕ್ಕೆ ಬರಲ್ಲ. ತಮ್ಮದೇ ತಾವು ಸಾಧಿಸ್ತಾರೆ. ತಮ್ಮಲ್ಲಿರುವಂತ ಕೋಪವನ್ನೇ ತಾವು ಸಾಧಿಸ್ತಾರೆ ಪ್ರೇಯರ್. ಬಂಡುತನ ಅಂತ ಹೇಳಿ ನಾವೇನು ಎಷ್ಟು ಮಾಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಬಂಡುತನ, ಬಂಡಕ್ ಬಿದ್ದಾರ್ರಿ ಇವರು. ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ಅಂತೇಳಿ. ಆ ರೀತಿ ಆಗಿರ್ತಕ್ಕಂಥ ಆತ್ಮಿಕ ಬಂಡುತನ. ಇವೆಲ್ಲ ಆತ್ಮಿಕವಾಗಿರುವಂಥವುಗಳು. ಮೂರನೇದಾಗಿ ಮತ್ತೇನು ಹೇಳ್ತಾ ಇದೆ ವಾಕ್ಯ? ವಿಗ್ರಹಾರಾಧನೆ. ಇಲ್ಲಿ ಎಲ್ಲರಿಗೂ ಪೆಟ್ಟು ಬಿಡೋದಿಲ್ಲ. ನಾವೆಲ್ಲರೂ ಕೂಡ ವಿಗ್ರಹಾರಾಧನೆ ಕುಟುಂಬಗಳಿಂದನೇ ಬಂದಂತವರಾಗಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲೇ ಎಲ್ಲರಿಗೂ ಕೂಡ ಪೆಟ್ಟು ಬೀಳುವಂಥದ್ದು ಪ್ರಿಯರೇ. ಯಾವುದೋ ಒಬ್ಬ ವ್ಯಕ್ತಿಯ ಅಲ್ಲೇ ಆಗಲಿ ಶಕ್ತಿ ಇದೆ ಅಂತೇಳಿ ಇವತ್ತಿನ ದಿನ ಪಾಸ್ಟರ್ ವಿಗ್ರಹಾರಾಧನೆ ಜಾಸ್ತಿ ಆಗ್ತದೆ. ಯಾರು ವಿಗ್ರಹಾರಾಧನೆ ಇಲ್ಲ, ಅವರೇ ಬೇಸ. ಪಾಸ್ಟರ್ ನೋಡ್ಬೇಡ್ರಿ. ಯಾರು ನೋಡ್ಬೇಕು ನಾವು? ಏಸಪ್ಪನ ನೋಡ್ಬೇಕು. ಹಲ್ಲೆಲೂಯಾ. ಯಾರು ನೋಡ್ಬೇಕ್ರಿ? ಏಸಪ್ಪನ ನೋಡ್ಬೇಕು. ಪಾಸ್ಟರ್ ಏನು? ದೇವರು ಉಪಯೋಗ ಮಾಡುವಂತ ಒಂದು ಚಲನ ಅಷ್ಟೇ, ಸಾಧನ ಅಷ್ಟೇ. ಆದ್ರೆ ಕಾರ್ಯ ಮಾಡೋರು ಯಾರು? ಪಾಪ ತೊಳೆಯೋರು ಯಾರು? ಬಿಡುಗಡೆ ಕೊಡೋರು ಯಾರು? ಅದ್ಭುತ ಮಾಡೋರು ಯಾರು? ದೇವರು. ಪಾಸ್ಟರ್ ಏನೂ ಮಾಡಲ್ಲ. ಪಾಸ್ಟರ್ ಎಂದು ಕೊಡ್ತಾರೆ ಇದೇ ರಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಏನಾಗಿದೆ? ಆ ವಿಗ್ರಹ ಆರಾಧನೆಯನ್ನು ನಾವು ತೊಲಗಿಸಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ಈ ವಿಗ್ರಹ ಆರಾಧನೆ ಜಾಸ್ತಿ ಆಗ್ತಾ ಇದೆ. ಇಲ್ಲ ನಾವು ಅವ್ರ ಫ್ಯಾನು, ನಾವು ಇವ್ರ ಫ್ಯಾನ್. ಹಲ್ಲೆಲೂಯಾ. ಅದೇ ಜಾಸ್ತಿ ಆಗಿದೆ ನಿಜವಾಗ್ಲೂ ಸಭೆಯಲ್ಲಿ. ಹಲ್ಲೆಲೂಯಾ. ಇಲ್ಲ ನಾವು ಆ ಕಡೆ ಫ್ಯಾನ್ ರೀ, ನಾವು ಈ ಕಡೆ ಬರಲ್ಲ. ಈ ಕಡೆಯವ್ರ ಫ್ಯಾನ್ ರೀ, ನಾವು ಈ ಕಡೆ ಬರಲ್ಲ. ಇಲ್ಲ ನಮ್ಮ ಏರಿಯಾ ಶ್ರೇಷ್ಠ. ಅಯ್ಯರು ನೋಡ್ಬೇಡ್ರಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಪಾಸ್ಟರ್ ನೋಡ್ಬೇಡ್ರಿ. ಎಲ್ಲ ದೈವ ಸೇವಕರನ್ನ ಗೌರವಿಸ್ರಿ. ಆದ್ರೆ ಅವ್ರನ್ನ ಕರೆದಿರುವಂತ ದೇವರು, ಅವ್ರನ್ನ ಹಿಡಿದುಕೊಂಡಿರ್ತಕ್ಕಂಥ ದೇವ್ರನ್ನ ನೀವು ನೋಡ್ಬೇಕು ಪ್ರಿಯರೇ. ವಿಗ್ರಹ ಆರಾಧನೆ ಆದ್ಮೇಲೆ ಮತ್ತೇನಿದೆ? ಮಾಟ. ಹೇಳೋದು ಬೇಕಾಗಿದೆ. ಕೆಲವೊಬ್ರು ಅದರಲ್ಲೇ ಮುಳುಗಿರ್ತಾರೆ. ಮಾಟದಾಗ ಅವ್ರಿಗೆ ಮಾಡಿಸಿದ್ದೆ, ಇವ್ರಿಗೆ ಮಾಡಿಸಿದ್ದೆ. ಕೆಲವು ಸಮಸ್ಯೆ ಚೀಟಿಗೆ ಅದೇ ಬರ್ದಿರ್ತಾರೆ. ಕೆಲವು ಅವ್ರು ನಮ್ಗೆ ಹಿಂಗೆ ಮಾಡಿಸ್ತಾರೆ. ಅಚ್ಚೊಳಗೆ ಜಾಸ್ತಿ ಅನ್ಸುತ್ತೆ ಸ್ವಲ್ಪ. ಇಲ್ಲಿ ನನ್ನ ಈ ಏರಿಯಾದಾಗ, ಆ ಏರಿಯಾದಾಗ ಎಲ್ಲಿವಿ ನಮ್ಮ ಕಡೆ ಎಲ್ದಡಿ ಜಾಸ್ತಿ. ಆದ್ರೆ ಬರ್ಸಲ್ ಬಿಡ್ರಿ. ಈ ಕಡೆ ಅಂದ್ರೆ ಅಚ್ಚೊಳರೆ ಸ್ವಲ್ಪ ಹೇಳೋದಾಗ್ಲಿ ಬರ್ಸೋದಾಗ್ಲಿ
ಮತ್ತು ಇನ್ನು ಯಾವುದು ಬಾಪುರದಾಗೂ ಕೆಲವು ಜನ ಹಲ್ಲೆಲೂಯಾ ಅಲ್ಲಿ ಕೂಡ ಅವ್ರು ಇವ್ರಿಗೆ ಮಾಡಿಸ್ರಿ ಇವ್ರು ಅವ್ರಿಗೆ ಮಾಡಿಸ್ರಿ ಬರೀ ಮಾಡಿಸೋರಾಗಿರ್ತಾರೆ ಅವ್ರು ಮಾಟದಾಗಲೇ ಬದುಕ್ತಾ ಇರ್ತಾರೆ. ಮತ್ತೇನಂತ ಹೇಳ್ತಾ ಇದೆ, ಹೊಟ್ಟೆ ಕಿಚ್ಚದು ಒಳಗಡೆನೇ ಕಿಚ್ಚಿಟ್ಕೊಂಡಿರೋ ಹಲ್ಲೆಲೂಯಾ. ಒಳಗಡೆ ಕಿಚ್ಚಿದ್ರಪ್ಪ ಏನ್ ಮಾಡ್ತಿರೋದು ಎಲ್ಲ ಸುಟ್ಟಾಕತ್ತ ಹಲ್ಲೆಲೂಯಾ. ಇವೆಲ್ಲವುಗಳು ಏನಾಗಿದಾವೆ, ಇವು ಬೇಡವಾದವುಗಳು, ಇವುಗಳನ್ನು ಸಾಯಿಸಬೇಕು ನಾವು ಹಲ್ಲೆಲೂಯಾ. ಸಭೆಯಲ್ಲಿ ನಾವು ಯಾವ್ದು ಸಾಯಿಸಬೇಕು, ಆತ್ಮಿಕವಾಗಿ ನಾವು ಯಾವುದನ್ನು ಸಾಯಿಸಬೇಕು, ಇಂಥವುಗಳನ್ನು ಸಾಯಿಸಬೇಕು ಪ್ರಿಯರೇ ಹಲ್ಲೆಲೂಯಾ. ಅದರ ಸಲುವಾಗಿ ಇವುಗಳನ್ನು ನೀವೇನ್ ಮಾಡ್ಬೇಡ್ರಿ, ದೇವ್ರನ್ನ ಅಲಕ್ಷ್ಯ ಮಾಡಬೇಡ್ರಿ, ಆತನ ಆಜ್ಞೆಯನ್ನ ಅಲಕ್ಷ್ಯ ಮಾಡಬೇಡ್ರಿ, ಆತನು ಕೊಡುವಂತ ಆಶೀರ್ವಾದವನ್ನು ಕೂಡ ನೀವು ಅಲಕ್ಷ್ಯ ಮಾಡಬೇಡ್ರಿ, ಅಭಿಷೇಕವನ್ನು ಕೂಡ ನೀವು ಅಲಕ್ಷ್ಯ ಮಾಡಬೇಡ್ರಿ ಪ್ರಿಯರೇ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವ್ರನ್ನ ಅಲಕ್ಷ್ಯ ಮಾಡ್ಲಾರ್ದೆ ಆತನಿಗೆ 3ನೇ ಅಧ್ಯಾಯ ಹೇಳುತ್ತೆ ನೋಡ್ರಿ, 1ನೇ ವಾಕ್ಯ, ದೇವ ಪ್ರೇಷಿತನು ಮಹಾಯಾಜಕನು ಆದ ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸ್ರಿ. ಇಬ್ರಿಯ 3 1ನೇ ವಾಕ್ಯ. ಯಾರನ್ನ ಯೋಚಿಸ್ಬೇಕಂತೆ, ಯೇಸು ಸ್ವಾಮಿನ ಯೋಚನೆ ಮಾಡ್ರಿ ಹಲ್ಲೆಲೂಯಾ. ನಿಮ್ಮ ತನು ಮನು ನಿಮ್ಮ ಧನಗಳಿಂದ ಯಾರನ್ನ ಮಹಿಮೆ ಪಡಿಸ್ರಿ, ಯೇಸುವನ್ನ ಮಹಿಮೆ ಪಡಿಸ್ರಿ ಹಲ್ಲೆಲೂಯಾ. ಆತನಿಗೆ ಸಮಾನ ಯಾರು ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಭೂಮಿ ಸಮಾನ ಆಗಲ್ಲ, ಆಕಾಶ ಸಮಾನ ಆಗಲ್ಲ, ಯಾವುದು ವ್ಯಕ್ತಿ ಸಮಾನ ಆಗೋದೇ ಇಲ್ಲ. ಆತನಿಗೆ ಸರಿ ಸಮಾನ ಯಾರೂ ಇಲ್ಲ ಹಲ್ಲೆಲೂಯಾ. ತೆಲುಗಲ್ಲಿ ಒಳ್ಳೆ ಒಳ್ಳೆ ಹಾಡುಗಳಿದಾವೆ, ಸಮಾನುಡೆವರು ಪ್ರಭು ಅಂತ ಕೇಳಿರೋದು ಹಲ್ಲೆಲೂಯಾ. ಸಮಾನ ಯಾರು ಕೂಡ ಇಲ್ಲ ಹಲ್ಲೆಲೂಯಾ. ಇಲ್ಲ ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರೂ ಕೂಡ ಇಲ್ಲ, ಆತನ ಹಂಗೆ ಯಾರು ಕೂಡ ಇಲ್ಲ. ಆತನಿಗೆ ನಾವು ಏನ್ ಮಾಡಬಾರ್ದು, ಅಜಾಗರೂಕತೆ ಅಲಕ್ಷ್ಯತನವನ್ನು ನಾವು ವಹಿಸಬಾರ್ದು ಪ್ರಿಯರೇ. ಲಕ್ಷ್ಯ ಮಾಡ್ರಿ, ನಿಮ್ಮ ಮನಸ್ಸನ್ನ ಕೊಡ್ರಿ ದೇವರಿಗೆ. ಇಷ್ಟು ದಿನ ಬರೀ ಲೋಕದಲ್ಲಿಯೇ ನೀವು ಏನ್ ಮಾಡಿದಿರಿ, ಸಮಯವನ್ನ ಕಳೆದಿದ್ದೀರಿ, ಲೋಕದ ವಿಷಯಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿಯೇ ಸಮಯವನ್ನ ಕಳೆದಿದ್ದೀರಿ. ಇನ್ನು ಮುಂದೆ ಆದ್ರೂ ಕೂಡ ನೀವೇನ್ ಮಾಡ್ರಿ, ದೇವರಿಗೆ ಸಮಯವನ್ನ ಕೊಡ್ರಿ. ಅಲಕ್ಷ್ಯತನದ ಆತ್ಮವನ್ನು ನಿಮ್ಮಿಂದ ದೂರ ಮಾಡ್ರಿ. ಅವ್ವ ಅಲಕ್ಷ್ಯ ಮಾಡಿದ್ಲು, ಏಷಾವನ್ನು ಅಲಕ್ಷ್ಯ ಮಾಡಿದ, ಸಂಸೋನನ್ನು ಅಲಕ್ಷ್ಯ ಮಾಡಿದ, ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ಪೆಟ್ಟು ತಿಂದ್ರು. ನಾವು ಕೂಡ ಅಲಕ್ಷ್ಯ ಮಾಡಿದರೆ ನಮಗೂ ಕೂಡ ಪೆಟ್ಟು ಇದೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರು ಕೂಡ ಶಿಕ್ಷೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾನೆ, ಇಲ್ಲೇ ಭೂಲೋಕದಾಗ ಕೊಡ್ತಾನೆ. ಯಾರಿಗೆ, ಸಭೆಯವರಿಗೆ ಭೂಲೋಕದಾಗ ಶಿಕ್ಷೆ ತಿದ್ದುತ್ತಾನೆ. ದೂರ ಹೋದವ್ರನ್ನಲ್ಲ, ಸಭೆಯಲ್ಲಿ ಇದ್ದವ್ರು ಹಲ್ಲೆಲೂಯಾ. ತಿದ್ದಿದ ಮೇಲೆ ಅವರು ಒಳಗಾದ್ರೆ ಹೆಚ್ಚಿನ ಆಶೀರ್ವಾದವನ್ನು ಹೊಂದಿಕೊಳ್ತಾರ ಅವ್ರು ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿರುವಾಗ ಕಳ್ಳತನ ಮಾಡ್ತೀವಿ ನಾವು, ಮಾಡಿರೋ ಇಲ್ಲ, ನಾನು ಜಗ್ಗಿ ಮಾಡಿ ಹಲ್ಲೆಲೂಯಾ. ನಮ್ಮ ತಾತನ ಜೋಬಲ್ಲಿ ಇದ್ದಂಥ ರೊಕ್ಕಗಳನ್ನು ತೆಗಿತಾ ಇದ್ವಿ, ನಮ್ಮ ಅಪ್ಪನ ಜೋಬಲ್ಲಿ ಇದ್ದಂಥ ರೊಕ್ಕಗಳನ್ನು ತೆಗಿತೀವಿ. ಯಾಕೋ ಸ್ವಭಾವ ಹಂಗೆ. ಚಿಕ್ಕವ್ರು ಇರ್ಬೇಕಾದ್ರೆ ಅಲ್ಲಿ ಮನೆಗೆ ಇಟ್ಟಿರ್ತಕ್ಕಂಥ ಕೊಡಲ್ಲ, ಮತ್ತೆ ಅವ್ರು ಕೇಳಿದ್ರೆ ಕೊಟ್ಟರಪ್ಪ ಅಂದ್ರೆ ಇನ್ನೂ ಜಾಸ್ತಿ ಮಾಡಿ ಬಿಡ್ತಾರೆ ಅಂತೇಳಿ ಅವ್ರು ಅದ್ದು ಬಸ್ನಾಗ ಇಟ್ಟಿರ್ತಾರೆ. ನಮಗೆ ಆಗಲ್ಲ, ಒಂದು ಬಿಸ್ಕೆಟ್ ಕೊಟ್ರೆ ಆಗಲ್ಲ, ಒಂದು 2-3 ಬಿಸ್ಕೆಟ್ ಕೂಡ ತಿನ್ಬೇಕು ಅಂತೇಳಿ ಅವಾಗ ಆಲೋಚನೆಗಳು ಹಲ್ಲೆಲೂಯಾ. ಬರೀ ಬಿಸ್ಕೆಟ್ ತಿಂದ್ರೆ ಆಯ್ತಾ, ಅವು ಪೆಪ್ಪರ್ಮೆಂಟ್ ಬರ್ತಿದ್ವು, ಯಾವ್ರಿ ನಿಂಬಳಕ್ಕೆ ಪೆಪ್ಪರ್ಮೆಂಟ್ ಅಂತೇಳಿ, ಮತ್ತೆ ವೈಟ್ ಕಲರ್ ಇರ್ತದಲ್ಲ ಅದಕ್ಕೇನಂತ ಸ್ವಂಟಿ ಪೇಪರ್ ಅವೆಲ್ಲವುಗಳಲ್ಲ, ಒಂದೊಂದು ರುಚಿ ನೋಡ್ತಾ ಇದೀವಿ. ಮತ್ತೆ ಅದಕ್ಕೆ ಬರೀ ₹1 ಕೊಟ್ರೆ ಎಲ್ಲೋ ತಂದ್ಕೊಳಕ್ಕಾಗತ್ತಾ ಹಲ್ಲೆಲೂಯಾ. ಆ ರೀತಿಯಾಗಿ ಮಾಡಿದಂಥವರೇ ಆಗಿದ್ದೇವೆ ನಾವೆಲ್ಲರೂ ಕೂಡ ಹಲ್ಲೆಲೂಯಾ. ಸುಳ್ಳನ್ನ ಎಷ್ಟು ಸಲೀಸಾಗಿ ಹೇಳ್ತೀವಿ ನಾವು, ನಿಜ ಎನ್ನುವ ರೀತಿಯಲ್ಲಿ ನಾವು ಹೇಳ್ತೇವೆ ಹಲ್ಲೆಲೂಯಾ. ಅವೆಲ್ಲವುಗಳನ್ನು ಮಾಡಿ ಬಂದವರಾಗಿದ್ದೀವಿ. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ನಾವು ಇರೋದು ಬೇಡ. ಅವೆಲ್ಲವುಗಳನ್ನು ನಾವು ಸಾಯಿಸಬೇಕು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಅಲಕ್ಷ್ಯ ಮಾಡಬೇಡ್ರಿ ದಯವಿಟ್ಟು ಹಲ್ಲೆಲೂಯಾ. ಯಾರನ್ನ ಅಲಕ್ಷ್ಯ ಮಾಡಬಾರ್ದು, ದೇವರನ್ನ ಮಾಡಬಾರ್ದು, ಆತನ ಆಜ್ಞೆಗಳನ್ನ ಮಾಡಬಾರ್ದು, ಆತನು ಕೊಡುವ ಆಶೀರ್ವಾದಗಳನ್ನ ಅಲಕ್ಷ್ಯ ಮಾಡಬಾರ್ದು. ಮತ್ತು ಕೊನೆಯದಾಗಿ ಆತನು ಕೊಟ್ಟಿರುವಂತ ಅಭಿಷೇಕ ದೊಡ್ಡದ್ರಿ, ದೇವರ ಬಲ ದೊಡ್ಡದ್ರಿ, ಅದನ್ನ ನಾವು ಅಲಕ್ಷ್ಯ ಮಾಡಬಾರ್ದು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಲಕ್ಷ್ಯವಿಟ್ಟು ನೋಡೋಣ. ದೇವರೇ ಮುಂದುವರಿಸ್ತಾನೆ, ಕಾಯ್ತಾನೆ, ಕಾಪಾಡುತ್ತಾನೆ. ಎಲ್ಲರೂ ಒಂದಲ್ಲ ಒಂದಿನ ನಾವು ಮಣ್ಣಿಗೆ ಬಂದವರು ಮಣ್ಣಿಗೆ ಹೋಗ್ತೀವಿ. ಆದರೆ ನಿತ್ಯತ್ವ ಎಲ್ಲಿ ಕಳಿತೀವಿ ಅದೇ ಬಹಳ ಮುಖ್ಯ. ಯಾವ್ದು ಮುಖ್ಯ ಹೇಳ್ರಿ, ನಿತ್ಯತ್ವ. ಭೂಮಿ ಮೇಲೆ ಆಯ್ತು ಹೋಗ್ಬಿಡ್ತೀವಿ, ಹೋದ್ಮೇಲೆ ನಿತ್ಯತ್ವ ಅಂದ್ರೆ ಶಾಶ್ವತವಾಗಿ ನಾವು ಜೀವನ ಮಾಡೋದು. 2 ಲೋಕಗಳಿದಾವೆ, ಒಂದು ಪರಲೋಕ, ಎರಡನೇದು ಪಾತಾಳ ಲೋಕ. ದೇವ್ರನ್ನ ನಂಬಿ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇರ್ಬೇಕು. ಮತ್ತೆ ದೀಕ್ಷೆ ತಗೊಂಡಿವಿ ಅಂತೇಳಿ ಎಸ್ವಾಮಿ ಟಾಟಾ ಗುಡ್ ಬೈ ಹೇಳಿ ಆಯ್ತು, ಮತ್ತೆ ಲೋಕದಾಗ ಹೋದ್ರೆ ಪ್ರಯೋಜನ ಇಲ್ಲ ಹಲ್ಲೆಲೂಯಾ.
ಪ್ರತಿ ವಾರ ಆಗಲಿ ತಿಂಗಳಿಗೊಮ್ಮೆ ಆಗಲಿ ಆತನ ರೊಟ್ಟಿ ಮತ್ತು ಆತನ ರಕ್ತದಲ್ಲಿ ನಾವು ಪಾಲುಗಾರರಾಗಬೇಕು. ದೇವರು ಹೇಳಿದಾನ, ಪಾಲುಗಾರರಾದವ್ರನ್ನ ಏನು ಮಾಡ್ತೀನಿ ನಾನು, ಕಡೆಯ ದಿನದಲ್ಲಿ ಎಬ್ಬಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ. ಅದರಲ್ಲಿ ನಾವೇನಾಗಬೇಕು, ಪಾಲುಗಾರರು ಆಗಬೇಕು ಪ್ರೇರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಎಲ್ಲ ಅಂಶಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಹಲ್ಲೆಲೂಯಾ. ಹೇಳಿದ್ನಲ್ಲ ಈಗಾಗಲೇ, ಆರೋಗ್ಯ ಬಂದ ಮೇಲೂ ಮತ್ತೆ ಪುನಃ ನಾವು ಸಾಯ್ತೀವಿ. ಸಾಯದ್ರ ಒಳಗಡೆ ಆಗಿ ನಿತ್ಯತ್ವವನ್ನು ನಾವು ಎಲ್ಲಿ ಕಳಿತೀವಿ? ದೇವ್ರು ನಂಬಿದ್ರೆ ಪರಲೋಕ, ನಂಬಲಾರ್ದೆ ಇದ್ರೆ ನರಕ. ನಿನ್ನ ಬಾಯಿಂದ ಹುಟ್ಟಿದಾಗ್ಲಿಂದ ದೇವ್ರು ಅಂತ ಬಂದದ, ಆದ್ರೆ ದೇವ್ರು ಅಂತೇಳಿ ನೀನ್ ಧ್ಯಾನ ಮಾಡಿರುವಂಥದ್ದು ನಿಜವಾಗ್ಲೂ ದೇವ್ರ ಅಲ್ಲ ಅಂತೇಳಿ ನೀನೇ ತಿಳ್ಕೊಬೇಕು. ಹೇಳಿದ್ವಲ್ಲ ಈಗಾಗಲೇ 33.5 ಕೋಟಿ ಅವರೆಲ್ಲರೂ ಕೂಡ ಪಾಪ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಅವರು ದೇವರಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀನು ಅಲ್ಲೇ ಇರ್ತೀನಿ ಅದೇ ಬೇಕಂದ್ರೆ ಆಯ್ತು. ನಿನಗೂ ಯಾವುದು ಓಪನ್ ಆಗಿದೆ, ಪಾತಾಳ ಯಾವಾಗಲೂ ಕೂಡ ತರ್ಕೊಂಡಿರುತ್ತೆ. ಎಷ್ಟು ತೃಪ್ತಿನೇ ಇಲ್ಲಂತ, ಎಷ್ಟು ಜನರ ಹಂಗೆ ನುಂಗಕತ್ತದಂತ. ಜ್ಞಾನೋಕ್ತಿಯಲ್ಲಿ ಹೇಳುತ್ತೆ ವಾಕ್ಯ, ಪಾತಾಳಕ್ಕೆ ತೃಪ್ತಿನೇ ಇಲ್ಲಂತ, ನರನ ಕಣ್ಣಿಗೆ ತೃಪ್ತಿ ಇಲ್ಲಂತ. ನಾವು ಎಷ್ಟು ಏನೋ ಹಂಗೆ ನೋಡ್ತೀವಿ. ಕಣ್ಣು ಯಾವತ್ತಾದ್ರೂ ಬೇಸರ ಹೊಟ್ಕೊಂಡಿಲ್ಲ. ಹಲ್ಲೆಲೂಯಾ. ನೋಡೋದೇ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಪಾತಾಳ ಲೋಕಕ್ಕೆ ಏನಿಲ್ಲಂತೆ, ತೃಪ್ತಿ ಇಲ್ಲ. ಎಲ್ಲರನ್ನೂ ನುಂಗಕತ್ತದದು. ಶರಣರನ್ನು ನುಂಗುತ್ತಾ, ದೇವರುಗಳು ಅನಿಸ್ಕೊಂಡವ್ರು ನುಂಗ್ತಾ ಇದೆ. ಹಲ್ಲೆಲೂಯಾ. ಆದರೆ ಪಾತಾಳ ಒಬ್ಬರನ್ನ ನುಂಗಕ್ಕೆ ಏನು ಮಾಡ್ತು, ಅವ್ರನ್ನ ಹಿಡಿದಿಟ್ಟುಕೊಳ್ಳೋಕ್ಕೆ ಹಿಂದ ಮುಂದೆ ನೋಡ್ತು. ಅವರು ಯಾರು ಪ್ರಿಯರೇ? ನಾನು ನೀನು ಆರಾಧನೆ ಮಾಡುವಂಥ ಯೇಸು ಸ್ವಾಮಿ. ನುಂಗಿತು, ಆದರೆ ಮತ್ತೇನು ಮಾಡ್ದು, ಅದನ್ನ ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೀವು ಕೂಡ ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ತೀರಿ ಹೇಳ್ರಿ? ಫೇಲ್ ಆದ ಮಾಸ್ಟರ್ ತಕ್ಕ ಕಳಿಸ್ತೀರಾ, ಏನು ಬೇರೆ ಚೆನ್ನಾಗಿ ಓದಿದಂತ ಕಳಿಸ್ತೀರಿ? ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಬಂದಿರತಕ್ಕಂಥ ಜಾಸ್ತಿ ಜನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದೇ ಜಾಸ್ತಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರಾದ್ರೂ ಸಾವನ್ನ ಎದ್ದು ಬಂದಾರ? ಜಯವೀರನ ಯಾರು ಇಲ್ಲ, ಎಲ್ಲರೂ ಫೇಲ್ ಆಗ್ಯಾರ. ಆದ್ರೆ ಏಸಪ್ಪನ ಒಬ್ಬಾತನ ಮಾತ್ರ ಏನಾಗ್ಯಾನ, ಪಾಸ್ ಆಗ್ಯಾನ. ಆತನ ಬಳಿಗೆ ಯಾರು ಬರ್ತಾರ ಅವ್ರೆಲ್ಲರನ್ನು ಪಾಸ್ ಮಾಡ್ತಾನ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದ್ರ ಸಲುವಾಗಿ ಆ ದೇವರನ್ನ ನೀವೇನ್ ಮಾಡ್ರಿ, ಲಕ್ಷ್ಯ ವಹಿಸ್ರಿ. ಹಲ್ಲೆಲೂಯಾ. ದೇವ್ರ ವಾಕ್ಯವನ್ನು ಆಶೀರ್ವಾದ ಮಾಡ್ಲಿ. ಎಲ್ಲರೂ ನಿಂತ್ಕೊಂಡು ಈ ಸಮಯದಲ್ಲಿ